ರಾಜ್ಯಪಾಲರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ಸೇವಾ ಸಪ್ತಮಿಯ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ರಾಜ್ಯಪಾಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ರಾಶಿಗೆ ಮುತ್ತಿಕ್ಕುವ ಅಲೆಗಳನ್ನು ಹುಟ್ಟು ಹಾಕುವ ಆ ಕಡಲುಗಳು ಅರ್ಥಾತ್ ಸಾಗರಗಳು ಸಪ್ತಸಾಗರ ಎಲ್ಲವೂ ಸಪ್ತ ಸಮಾಗಮ ಸಾಮರಸ್ಯದ ಸಮ್ಮಿಲನ. ಎಲ್ಲರ ಏಳಿಗೆಯನ್ನೇ ಬಯಸುತ್ತಾ ಸಕಲರ ಸೇವೆಯೇ ನಮ್ಮ ಗುರಿ ಎನ್ನುವ ಲಯನ್ಸ್ ಇಂಟರ್ನ್ಯಾಷನಲ್ನ ಧ್ಯೇಯವಾಕ್ಯ ವಿ ಸರ್ವ್ ಎನ್ನುವ ಪದದಲ್ಲೂ 7 ಅಂದರೆ ಸಪ್ತ ಅಕ್ಷರಗಳು. ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಯನ್ಸ್ ಸೇವೆ ಇರಲಿ ಎನ್ನುವ ನಮ್ಮ ಜಿಲ್ಲಾ ರಾಜ್ಯಪಾಲರ ಸೇವಾಲಿಂಗನ ಕರೆಯ ಎಂಬ್ರೇಸ್ ಸರ್ವೀಸ್ ಎನ್ನುವ 2 ಪದಗಳಲ್ಲೂ 7 ಅಕ್ಷರಗಳು. ಅಷ್ಟೇ ಯಾಕೆ ಜಿಲ್ಲಾ ರಾಜ್ಯಪಾಲರ ಕಾರ್ಯಕ್ರಮವಾದ ಎಂಪವರ್ ಕೂಡ ಸಪ್ತ ಅಕ್ಷರಗಳ ಸಮಾಗಮ ಸಂಗಮ. ಎಜುಕೇಷನ್, ಮೆಡಿಕಲ್ ಸಪೋರ್ಟ್, ಪ್ರೊವೈಡ್ ಸಿವಿಕ್ ಕಮ್ಯುನಿಟೀಸ್, ಆರ್ಫನೇಜ್ ಸಪೋರ್ಟ್, ವುಮೆನ್ ಎಂಪವರ್ಮೆಂಟ್, ಎನ್ವಿರಾನ್ಮೆಂಟ್ ಕೇರ್, ರಿಲೀವ್ ಹಂಗರ್ ಎನ್ನುವ 7 ಹೆಜ್ಜೆಗಳ ಮಹತ್ತರ ಸೇವಾ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಜಿಲ್ಲೆ 317D, ಪ್ರಾಂತ್ಯ 11ರ 7 ಕ್ಲಬ್ಗಳಾದ ಲಯನ್ಸ್ ಕ್ಲಬ್ ಅಲಂಗಾರ್, ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್, ಲಯನ್ಸ್ ಕ್ಲಬ್ ಬೆಳುವಾಯಿ, ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬ, ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ, ಲಯನ್ಸ್ ಕ್ಲಬ್ ಸುಲ್ಕೇರಿ, ಲಯನ್ಸ್ ಕ್ಲಬ್ ವೇಣೂರು ಜಂಟಿಯಾಗಿ ಆಯೋಜಿಸಿದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಯ ಸರ್ವಸುಂದರ ಸಮಾರಂಭ ಜೊತೆಯಾಗಿ ಸೇವೆಯ ರಥವನ್ನು ಎಳೆಯುವ ಸೇವಾ ಸಪ್ತಮಿಗೆ ಬಂದಿರುವ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಲ್ಕಿಯ ಪ್ರತಿಷ್ಠಿತ ಬಂಟರ ಸಂಘದ ಮುಲ್ಕಿ ರಾಮಕೃಷ್ಣ ಪೂಂಜ ವೇದಿಕೆಯಲ್ಲಿ ಸಪ್ತರ್ಷಿ ಮಂಡಲದ ನಕ್ಷತ್ರಗಳಂತೆ ಲಯನ್ ನಾಯಕರುಗಳು ಮಿನುಗುವ ಸಮಯ ಇದೀಗ. ಮೊದಲಾಗಿ ವೇದಿಕೆಗೆ ಎಲ್ಲ 7 ಕ್ಲಬ್ಬಿನ ಖಜಾಂಚಿಗಳನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಖಜಾಂಚಿಗಳಾದ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ನ ಲಯನ್ ಅನಿಲ್ ಕುಮಾರ್, ಲಯನ್ಸ್ ಕ್ಲಬ್ ಅಲಂಗಾರ್ನ ಲಯನ್ ಆಲ್ವಿನ್ ಡಿಸೋಜಾ, ಲಯನ್ಸ್ ಕ್ಲಬ್ ಬೆಳುವಾಯಿ ಲಯನ್ ಡೇವಿಡ್ ಡಿಮೆಲ್ಲೋ, ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬದ ಲಯನ್ ಆರನ್ ಡೆರಿಕ್ ಫರ್ನಾಂಡಿಸ್, ಲಯನ್ ನವೀನ್ ಡಿಸೋಜಾ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ, ಹಾಗೆ ಲಯನ್ ಪ್ರಶಾಂತ್ ಶೆಟ್ಟಿ ಲಯನ್ಸ್ ಕ್ಲಬ್ ಸುಲ್ಕೇರಿ, ಅದೇ ರೀತಿ ಲಯನ್ ದಯಾನಂದ ಭಂಡಾರಿ ಲಯನ್ಸ್ ಕ್ಲಬ್ ವೇಣೂರು ಇವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಲಂಗಾರ್ನ ಲಯನ್ ರಾಜಾ ಡಿಸೋಜಾ, ಲಯನ್ಸ್ ಕ್ಲಬ್ ಬೆಳುವಾಯಿ ಲಯನ್ ದೇವಾನಂದ್ ಭಟ್, ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬ ಲಯನ್ ಐವನ್ ಡಿಸೋಜಾ, ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ ಲಯನ್ ಮೆಲ್ವಿನ್ ಸಲ್ದಾನ, ಲಯನ್ಸ್ ಕ್ಲಬ್ ಸುಲ್ಕೇರಿ ಲಯನ್ ವಿಶ್ವನಾಥ್ ಶೆಟ್ಟಿ, ಲಯನ್ಸ್ ಕ್ಲಬ್ ವೇಣೂರು ಲಯನ್ ಜಯರಾಮ್ ಹೆಗ್ಡೆಯವರು ಕೂಡ ಆಸನವನ್ನು ಸ್ವೀಕರಿಸಬೇಕು. ಮುಂದೆ 7 ಕ್ಲಬ್ಬಿನ ಅಧ್ಯಕ್ಷರುಗಳು ಲಯನ್ ಬಿ ಶಿವಪ್ರಸಾದ್ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್, ಲಯನ್ ಜೆಸಿಂತ ಡಿಮೆಲ್ಲೋ ಲಯನ್ಸ್ ಕ್ಲಬ್ ಅಲಂಗಾರ್, ಲಯನ್ ಸೈಮನ್ ಮಸ್ಕರೇನಿಸ್ ಲಯನ್ಸ್ ಕ್ಲಬ್ ಬೆಳುವಾಯಿ, ಲಯನ್ಸ್ ಮಹೇಶ್ ಶೆಟ್ಟಿ ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬ, ಲಯನ್ ಅನಿತಾ ಡಿಸೋಜಾ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ, ಲಯನ್ ರವಿ ಶೆಟ್ಟಿ ಲಯನ್ಸ್ ಕ್ಲಬ್ ಸುಲ್ಕೇರಿ, ಲಯನ್ ಹರೀಶ್ ಕುಮಾರ್ ಲಯನ್ಸ್ ಕ್ಲಬ್ ವೇಣೂರು. ಅದೇ ರೀತಿ ಲಿಯೋ ಪ್ರೆಸಿಡೆಂಟ್ಗಳಾದ ಲಯನ್ಸ್ ಕ್ಲಬ್ ಎನ್ ಇನ್ಸ್ಪೈರ್ನ ಶೇಖ್ ಮೊಹಮ್ಮದ್ ದಿಶಾನ್, ಅದೇ ರೀತಿ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆಯ ಲಿಯೋ ಗಗನ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ದಯವಿಟ್ಟು ಆದಷ್ಟು ಬೇಗ ವೇಣೂರು ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ಹರೀಶ್ ಕುಮಾರ್ ಅವರು, ಇಬ್ಬರು ವಲಯಾಧ್ಯಕ್ಷರುಗಳಾದಂಥ ಝೋನ್ 1ನ ಲಯನ್ ರೋಷನ್ ಡಿಸೋಜಾ, ಅದೇ ರೀತಿ ಝೋನ್ 2ನ ಲಯನ್ ಉಮೇಶ್ ಶೆಟ್ಟಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಬಿಂದು ಜಿಲ್ಲಾ ರಾಜ್ಯಪಾಲರು ಲಯನ್ BM ಭಾರತಿಯವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ತಮ್ಮ ಕರತಾಡನವಿರಲಿ. ಮಗದೊಮ್ಮೆ ಎಲ್ಲರಿಗೂ ನಾನು ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ನ
ಬಿ ಶಿವಪ್ರಸಾದ್ ಈ ಸಭೆಯನ್ನು ಸುಸ್ಥಿತಿಗೆ ತರುತ್ತಿದ್ದೆ. ನಮ್ಮ ಜೊತೆ ಸೇರಲಿದ್ದಾರೆ ಪ್ರಣವ್ ಶರ್ಮಾ, ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ನಿಂದ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಗಣಪತಿಂ ಮಹಾಗಣಪತಿಂ ಮನಸ ಸ್ಮರಾಮಿ, ಮಹಾಗಣಪತಿಂ ಮನಸ ಸ್ಮರಾಮಿ, ಮಹಾಗಣಪತಿಂ ಮನಸ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನಮೋದಕಪ್ರಿಯಂ ಮಹಾಗಣಪತಿಂ ಮನಸ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ. ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಓಂ ಶಾಂತಿ. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿ ಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು. ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು. ಸಂಕಷ್ಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು. ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದಿರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರವಾಗಿರುವುದು ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಜಿಲ್ಲೆಯ ಗವರ್ನರ್ ಲಯನ್ ಭಾರತಿ BM PMJF D8 ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. IPDG ಮೆಲ್ವಿನ್ ಸರ್, ನಿಮಗೂ ಸ್ವಾಗತ ಬಯಸುತ್ತೇನೆ. ನಮ್ಮ ಜಿಲ್ಲೆಯ ಎಲ್ಲ PDGಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸರ್, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾ ರಾವ್, ನಿಮಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ RC ಅವರಾದ ವೆಂಕಟೇಶ್ ಹೆಬ್ಬಾರ್, ನಿಮಗೂ ಸ್ವಾಗತ ಬಯಸುತ್ತಿದ್ದೇನೆ. ಜರ್ಸಿ ಅವರಾದ ರೋಷನ್ ಹಾಗೂ ಉಮೇಶ್ ಶೆಟ್ರೆ, ನಿಮಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ.
ಅಲಂಗಾರ್ ಕ್ಲಬ್ಬಿನ ಜಸಿಂತಾ ಮೇಡಮ್, ನಿಮಗೂ ಸ್ವಾಗತ ಬಯಸುತ್ತಿದ್ದೇನೆ. ಬೆಳವಾಯಿ ಕ್ಲಬ್ಬಿನ ಶ್ರೀಮಂತ್ ಸರ್, ನಿಮಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಗುರುಪುರ ಕೈಕಂಬ ಅಧ್ಯಕ್ಷರಾದ ಮಹೇಶ್ ಶೆಟ್ಟಿ, ನಿಮಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮುಚ್ಚೂರು ನೀರುಡೆ ಕ್ಲಬ್ಬಿನ ಅನಿತಾ ಡಿಸೋಜ, ನಿಮಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸುಲ್ಕೇರಿ ಕ್ಲಬ್ಬಿನ ಅಧ್ಯಕ್ಷರಾದ ರವಿ ಶೆಟ್ಟಿ, ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವೇಣೂರು ಕ್ಲಬ್ಬಿನ ಅಧ್ಯಕ್ಷರಾದ ಹರೀಶ್ ಕುಮಾರ್, ನಿಮಗೂ ಸ್ವಾಗತ ಬಯಸುತ್ತಿದ್ದೇನೆ. ವೇದಿಕೆ ಮೇಲಿರುವ ಕೋಶಾಧಿಕಾರಿ ಹಾಗೂ ಸೆಕ್ರೆಟರಿ ಹಾಗೂ ಕೋಶಾಧಿಕಾರಿ ನಿಮಗೆಲ್ಲರಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ, ಸೆಕ್ರೆಟರಿ, ಕೋಶಾಧಿಕಾರಿ ಹಾಗೂ ಸದಸ್ಯರಿಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ನಮ್ಮ ಜಿಲ್ಲೆಯ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಇವರು ಸದಸ್ಯರು ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ನಮ್ಮ ಲಿಯೋ ಕ್ಲಬ್ ಮುಚ್ಚೂರು ನಿರುಡೆಯ ಅಧ್ಯಕ್ಷರಿಗೆ ಹಾಗೂ ಎನ್ ಇನ್ಸ್ಪೈರ್ ಜಿಶಾನ್ ಇವರಿಗೆ ಸ್ವಾಗತ ಬಯಸುತ್ತಾ, 7 ಕ್ಲಬ್ಬಿನ ಅಧ್ಯಕ್ಷರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಪತ್ರಕರ್ತ ಮಿತ್ರರಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಂಥ ಪದಾಧಿಕಾರಿಗಳಿಗೆ ಹಾಗೂ ಬಂಟರ್ ಸಂಘದ ಅಧ್ಯಕ್ಷರಾದ ಅಶೋಕ್ ಶೆಟ್ರೆ, ನಿಮಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಇಂದಿನ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಯ ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳ ಸೇವಾ ವರದಿ ಪ್ರಸ್ತುತಪಡಿಸುವುದಿಲ್ಲ. ಎಲ್ಲ ಸೇವೆಗಳ ವಿವರಗಳನ್ನು ಪಕ್ಕದ LED ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಸಮಯದ ಉಳಿತಾಯಕ್ಕಾಗಿ ಈ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಹಾಗಾಗಿ ಸೇವಾ ಕಾರ್ಯಕ್ರಮದ ಯಾವುದೇ ವರದಿಗಳಿರುವುದಿಲ್ಲ, ಎಲ್ಲವೂ LED ಸ್ಕ್ರೀನ್ ಮುಖಾಂತರ. ಈಗಾಗಲೇ ಆಗಮಿಸುತ್ತಿರುವಂತಹ ಧರ್ಮದರ್ಶಿ ಹರಿಕೃಷ್ಣ ಪುನೂರವರಿಗೆ ನಮ್ಮ ಕ್ಲಬ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸೇವಾ ಚಟುವಟಿಕೆಗಳ ಚುಟುಕಾದ ವಿವರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರಥಮವಾಗಿ ಲಯನ್ಸ್ ಕ್ಲಬ್ ಮುಚ್ಚೂರು ನೀರೊಡೆ, ಇದರ ಅಧ್ಯಕ್ಷರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಲಯನ್ಸ್ ಕ್ಲಬ್ ಮುಚ್ಚೂರು ನೀರೊಡೆ ವತಿಯಿಂದ ಪ್ರಸಾದ್ ಶೆಟ್ಟಿ ಇವರ ಕೊಡುವಿಕೆಯಲ್ಲಿ ಪುಷ್ಪ ಎಂಬ ಮಹಿಳೆಗೆ ಚಿಕಿತ್ಸೆಗಾಗಿ 10,000 ರೂಪಾಯಿಗಳ ಧನ ಸಹಾಯವನ್ನು ನೀಡಲಿಕ್ಕಿದ್ದಾರೆ. ಪುಷ್ಪ ಇವರ ಕಡೆಯಿಂದ ಯಾರಾದರಿದ್ದರೆ ವೇದಿಕೆಗೆ ಬಂದು ಈ ಧನ ಸಹಾಯದ ಚೆಕ್ಕನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಡಿಸ್ಟಿಕ್ ಇದನ್ನು DCS ಆದಂತಹ ಗೀತಾರವರು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದಿಂಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಬಿಸಿಯೂಟದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ರೂಪಾಯಿ 15,000 ದೇಣಿಗೆಯನ್ನು ಲಯನ್ಸ್ ಕ್ಲಬ್ ವೇಣೂರು ವತಿಯಿಂದ ನೀಡ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಸುಲ್ಕೇರಿ ಅಸೌಖ್ಯದಿಂದ ಬಳಲುತ್ತಿರುವ ನವೀನ್ ಪೂಜಾರಿ ಇವರಿಗೆ ರೂಪಾಯಿ 5,000 ಧನ ಸಹಾಯ. ಇದನ್ನು ಹರೀಶ್ ಎಂಬವರು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅಸೌಖ್ಯದಿಂದ ಬಳಲುತ್ತಿರುವ ನವೀನ್ ಪೂಜಾರಿ ಇವರಿಗೆ ರೂಪಾಯಿ 5,000 ಧನ ಸಹಾಯ. ಲಯನ್ಸ್ ಕ್ಲಬ್ ವೇಣೂರು ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅಡಿಂಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಿಸಿಯೂಟ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ರೂಪಾಯಿ 15,000 ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಈ ಶಾಲೆಯ ಲೂಕಾಸ್ ಕೊರೆಯ ಇವರು ಬಂದು ವೇದಿಕೆಗೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ದೇಣಿಗೆಯನ್ನು ಲಯನ್ಸ್ ಕ್ಲಬ್ ವೇಣೂರು ವತಿಯಿಂದ ನೀಡ್ತಾ ಇದ್ದೇವೆ. ಮಹೇಶ್ ಶೆಟ್ಟಿ ಅವರು ವೇದಿಕೆಯ ಮುಂದೆ ಬರಬೇಕು. ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬ ಕ್ಲಬ್ನ ವತಿಯಿಂದ ಲಯನ್ ಜಫ್ರಿ ಥವರು 2,000 ಹಾಗೂ ಲಯನ್ ಮೆಲ್ವಿನ್ ಸಲ್ಡಾನ 5,000 ಒಟ್ಟು 7,000ಗಳ ಮೊತ್ತವನ್ನು ಸ್ಫೂರ್ತಿ ಸ್ಪೆಷಲ್ ಚಿಲ್ಡ್ರನ್ ಕಾರ್ಯಕ್ರಮಕ್ಕಾಗಿ ನೀಡ್ತಾ ಇದ್ದಾರೆ. ಇದನ್ನು ಮೊಯ್ದೀನ್ ಕುನ್ನಿ ಇವರು ವೇದಿಕೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇದರ ಅಧ್ಯಕ್ಷರಾದಂಥ ಜಸಿಂತಾ ಡಿಮೆಲ್ಲೋ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸುಮಾರು 140 ವರ್ಷ ಇತಿಹಾಸವಿರುವ 1,000ಕ್ಕಿಂತಲೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಸೈಂಟ್ ಜೋಸೆಫ್ ಅನುದಾನಿತ
ಕನ್ನಡ ಮಾಧ್ಯಮ ಶಾಲೆ ವರ್ಕಾಡಿ. ಈ ಶಾಲೆಗೆ ಹೊಸ ತರಗತಿ ನಿರ್ಮಾಣಕ್ಕಾಗಿ ಕ್ಲಬ್ನ ಸ್ಥಾಪಕ ಸದಸ್ಯರಿಂದ ರೂಪಾಯಿ 25,000 ದೇಣಿಗೆಯನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಇದನ್ನು ಫಾದರ್ ಬಸಿಲ್ವಾಸ್ ಇವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. 1,000 ದೇಣಿಗೆಯನ್ನು ಲಯನ್ಸ್ ಕ್ಲಬ್ ಅಲಂಗಾರು ಇದರ ವತಿಯಿಂದ ಇಂದು ನೀಡ್ತಾ ಇದ್ದಾರೆ. ಹಾಗೆ ಆಟೋ ರಿಕ್ಷಾ ಚಾಲಕರಾದಂತಹ ರೇಂಜರ್ ಅಫಿನ್ ಇವರ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಅವರ ಚಿಕಿತ್ಸೆಗಾಗಿ ಲಯನ್ ಸುನಿಲ್ ಮೆಂಡೋನ್ಸಾ ಇವರ ಕೊಡುವಿಕೆಯಲ್ಲಿ ಲಯನ್ಸ್ ಕ್ಲಬ್ ಅಲಂಗಾರು ವತಿಯಿಂದ 5,000ಗಳ ಸಹಾಯ ಹಸ್ತ. ಅವರ ಕಡೆಯವರು ಯಾರಾದರಿದ್ದರೆ ವೇದಿಕೆ ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ MB ಲಯನ್ ಭಾಸ್ಕರ್ ಕಾಂಚನ್ ಇವರ ಕೊಡುವಿಕೆಯಲ್ಲಿ ಅಂಗನವಾಡಿ ಶಾಲೆಗೆ ಮಕ್ಕಳ ಉಪಯೋಗಕ್ಕಾಗಿ ಚೇರ್ನ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅಂಗನವಾಡಿ ಶಾಲೆಗೆ ಮಕ್ಕಳ ಉಪಯೋಗಕ್ಕಾಗಿ ಭಾಸ್ಕರ್ ಕಾಂಚನ್ ಇವರ ಕೊಡುವಿಕೆಯಲ್ಲಿ ಕ್ಲಬ್ನ ಅಧ್ಯಕ್ಷರಾದಂತಹ ಶಿವಪ್ರಸಾದ್ ಇವರ ಕೊಡುವಿಕೆಯಲ್ಲಿ ಸೈಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಕಿನಿಗೋಳಿ ಶಾಲೆಗೆ 5,000 ರೂಪಾಯಿಗಳ ದೇಣಿಗೆಯನ್ನು ನೀಡ್ತಾ ಇದ್ದೇವೆ. ಶಿಕ್ಷಕರಾದಂತಹ ಪ್ರಿಯಾ ಇವರು ಇದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕ್ಲಬ್ನ ಅಧ್ಯಕ್ಷರಾದಂತಹ ಶಿವಪ್ರಸಾದ್ ಇವರ ಕೊಡುವಿಕೆಯಲ್ಲಿ ಸೈಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಕಿನಿಗೋಳಿ ಶಾಲೆಗೆ 5,000ಗಳ ದೇಣಿಗೆ. ಹಾಗೆ ಕೊಡುವಿಕೆಯಲ್ಲಿ ಹರ್ಷಿತಾ ಎಂಬವರ ಉನ್ನತ ಶಿಕ್ಷಣದ ವ್ಯಾಸಂಗಕ್ಕಾಗಿ ರೂಪಾಯಿ 22,000 ದೇಣಿಗೆಯನ್ನು ಕ್ಲಬ್ನ ವತಿಯಿಂದ ನೀಡ್ತಾ ಇದ್ದೇವೆ. ಹೇಮಾನಂದ್ ಇವರು ಈ ಚೆಕ್ನ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಬಪ್ಪನಾಡು ಇನ್ಸ್ಪೈರ್ ವತಿಯಿಂದ ಲಯನ್ ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಕಂಪ್ಯೂಟರ್ ಹಾಗೂ ಪ್ರಿಂಟರ್ನ ಕೊಡುಗೆ ನೀಡ್ತಾ ಇದ್ದೇವೆ. ಲಯನ್ ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಕಂಪ್ಯೂಟರ್ ಹಾಗೂ ಪ್ರಿಂಟರ್ನ ಕೊಡುಗೆ. ಟ್ರಾಫಿಕ್ ಡಿಪಾರ್ಟ್ಮೆಂಟ್ನ ಸುಧೀರ್ ಇವರು ವೇದಿಕೆ ಬಂದು ಇದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ ತಪಸ್ಯ ಫೌಂಡೇಶನ್ಗೆ ರೂಪಾಯಿ 10,000 ದೇಣಿಗೆ. ಇದನ್ನು ಕೂಳೂರು ಕ್ಲಬ್ನ ಮೋಹನ್ ಶೆಟ್ಟಿ ಇವರು ವೇದಿಕೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ತಪಸ್ಯ ಫೌಂಡೇಶನ್ಗೆ 10,000 ದೇಣಿಗೆ. ಡಯಾಲಿಸಿಸ್ ಸೆಂಟರ್ಗಾಗಿ 10,000 ದೇಣಿಗೆಯನ್ನು ಲಯನ್ ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ ನೀಡ್ತಾ ಇದ್ದೇವೆ. ಇದನ್ನು ಗೀತಾ ರಾವ್ ಇವರು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. SF ಕನ್ನಡ ಮಾಧ್ಯಮ ಶಾಲೆ ವರ್ಕಾಡಿ ಇದರ ಹೊಸ ತರಗತಿ ಕೋಣೆಗಳ ನಿರ್ಮಾಣಕ್ಕಾಗಿ ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ 5,000 ದೇಣಿಗೆಯನ್ನು ನೀಡ್ತಾ ಇದ್ದೇವೆ. ಇದನ್ನು ಫಾದರ್ ಬಸಿಲ್ವಾಸ್ ಇವರು ವೇದಿಕೆ ಬಂದು ಈ ಚೆಕ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಸಂಜೀವ್ ಶೆಟ್ಟಿ ಅವರಿಗೆ ರೂಪಾಯಿ 5,000ಗಳ ಧನ ಸಹಾಯವನ್ನು ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ ನೀಡ್ತಾ ಇದ್ದೇವೆ. ಇದನ್ನು ಬಂಟ್ವಾಳ್ ಕ್ಲಬ್ನ ತಪೋಧನ್ ಇವರು ವೇದಿಕೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಚಿಲ್ಡ್ರನ್ ಕಾರ್ಯಕ್ರಮಕ್ಕಾಗಿ ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ ರೂಪಾಯಿ 7,000 ಚೆಕ್ಕನ್ನು ನೀಡ್ತಾ ಇದ್ದೇವೆ. ಇದನ್ನು ಮೊಯ್ದೀನ್ ಕುನ್ನಿ ಇವರು ವೇದಿಕೆ ಬಂದು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸ್ಫೂರ್ತಿ ಅಂಗನವಾಡಿಗೆ ನಮ್ಮ ಪ್ರಾಂತ್ಯಾಧ್ಯಕ್ಷರಾದಂಥ ಲಯನ್ ವೆಂಕಟೇಶ್ ಹೆಬ್ಬಾರ್ ಅವರು 1 ವಾಟರ್ ಪ್ಯೂರಿಫೈಯರ್, 10 ಆಫೀಸ್ ಚೇರ್ಸ್, ಅದೇ ರೀತಿ 10 ಮಕ್ಕಳ ಚೇರ್ನ ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಅಂಗನವಾಡಿಯ ಟೀಚರ್ ಆದಂಥ ಸುಮಿತ್ ಅವರು ಬಂದು ಈ ಕೊಡುಗೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
10 ಚೇರನ್ನು ಕೊಡಲಾಗ್ತಾ ಇದೆ. ಬಟ್ ಆದರೆ ಆಫೀಸ್ ಕಚೇರಿ ಕೆಲಸಕ್ಕಾಗಿ 10 ಚೇರನ್ನು ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಲಯನ್ ವೆಂಕಟೇಶ್ ಹೆಬ್ಬಾರ್ ಅವರು. ಪ್ರಾಂತ್ಯಾಧ್ಯಕ್ಷರಾದಂತಹ ಲಯನ್ ವೆಂಕಟೇಶ್ ಹೆಬ್ಬಾರ್ ಇವರ ಕೊಡುವಿಕೆಯಲ್ಲಿ ಪ್ರತೀಕಾ ಎಂಬವರಿಗೆ ವೀಲ್ ಚೇರ್ನ ಕೊಡುಗೆಯಾಗಿ ನೀಡ್ತಾ ಇದ್ದೇವೆ. ಪ್ರತೀಕಾ ಇವರ ಕಡೆಯವರು ವೇದಿಕೆ ಬಂದು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಗವರ್ನರ್ ಪ್ರಾಜೆಕ್ಟ್ಗೆ 5,000ಗಳ ದೇಣಿಗೆಯನ್ನು ಕ್ಲಬ್ನ ವತಿಯಿಂದ ನೀಡ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಮುಣ್ಕೂರಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೆ ಸದಸ್ಯರು ನಮ್ಮ ಈ ಸೇವಾ ಸಪ್ತಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ತಮ್ಮನ್ನು ನಾವು ಆತ್ಮೀಯವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲೆ 317ಡಿಯ ಎಲ್ಲ ಮುಣ್ಕೂರು ಕಡಂದಲೆ ಇದರ ಪದಾಧಿಕಾರಿಗಳು ಅಧ್ಯಕ್ಷರಿದ್ದರೆ ವೇದಿಕೆಗೆ ಬರಬೇಕು. ಈ ಜಂಟಿ ಸೇವಾ ಕಾರ್ಯಕ್ರಮಕ್ಕಾಗಿ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ನ ಕಾರ್ಯದರ್ಶಿಗಳು ಅದೇ ರೀತಿ ಕೋಶಾಧಿಕಾರಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕಾರ್ಯಕ್ರಮದ ಅಡಿಯಲ್ಲಿ 5,000ಗಳ ದೇಣಿಗೆಯನ್ನು ನೀಡ್ತಾ ಇದ್ದಾರೆ. ಅಡಿಯಲ್ಲಿ ಲಯನ್ಸ್ ಕ್ಲಬ್ ಮುಣ್ಕೂರು ಕಡಂದಲೆ ಗಂಟಾಲ್ ಕಟ್ಟೆಯಲ್ಲಿರುವ ರೋಗಿಯ ಮನೆ ನಿರ್ಮಾಣ ಕಾರ್ಯಕ್ರಮ ಇದೀಗ ಲಯನ್ ಮಹೇಶ್ ಶೆಟ್ಟಿಯವರು ನಡೆಸಿಕೊಡಲಿದ್ದಾರೆ. ಲಯನ್ಸ್ ಕುಟುಂಬಕ್ಕೆ ಸೇರ್ಪಡೆಗೊಳ್ಳುತ್ತಿರುವಂತಹ ಬಪ್ಪನಾಡು ಇನ್ಸ್ಪೈರ್ನ ನೂತನ ಸದಸ್ಯರುಗಳ ಪರಿಚಯ. ರಾಘವೇಂದ್ರ ರಾವ್, ಮಾಲಕರು ದುರ್ಗಾ ಟೆಕ್ನಾಲಜೀಸ್. ಶ್ರೀಕಾಂತ್ ಭಟ್, ಮಾಲಕರು ಸೋಲಾರ್ ಸೊಲ್ಯೂಷನ್ಸ್ ಕಾರ್ನಾಡ್. ಮಧುಕರ್ ಶೆಟ್ಟಿ, ರಾಯಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಿನ್ನಿಗೋಳಿ. ಸಂತೋಷ್ ಕುಮಾರ್, ಮಾಲಕರು DYSC ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಶ್ರೀಮತಿ ಕಾಮೇಶ್ವರಿ ಭಟ್, ಪ್ರಿನ್ಸಿಪಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆ KS ರಾವ್ ನಗರ. ಶ್ರೀ ವಸ್ತ ಭಟ್, ಪುರೋಹಿತರು ಮತ್ತು ಜ್ಯೋತಿಷ್ಯರು ಕೊಳೆಕೋಡಿ. ದೇವಿ ಪ್ರಸಾದ್ ಶೆಟ್ಟಿ, ಮ್ಯಾನೇಜರ್ ಜಸ್ಟ್ ಬೇಕ್ ಮೂಲ್ಕಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಇಂದಿನ ನಮ್ಮ ಈ ಕಾರ್ಯಕ್ರಮ ಸೇವಾ ಸಪ್ತಮಿಯ ಕೇಂದ್ರ ಬಿಂದು ಜಿಲ್ಲಾ ರಾಜ್ಯಪಾಲರಾದಂತಹ BM ಭಾರತಿ ಇವರ ವ್ಯಕ್ತಿ ಪರಿಚಯವನ್ನು ಸಭೆಯ ಮುಂದಿಡಲಿದ್ದಾರೆ ಲಯನ್ ಹೆರಾಲ್ಡ್ ತಾವ್ರವರವರು. ಲಯನ್ಸ್ ನಾಯಕರೇ, ಇಂದು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲ ಲಯನ್ಸ್ ಹಾಗೂ ಲಯನೇತರ ಬಂಧುಗಳೇ, ತಮಗೆಲ್ಲರಿಗೂ ಸಂಧ್ಯಾ ವಂದನೆಯನ್ನು ಮಾಡುತ್ತಾ ನಮ್ಮ ಗೌರವಾನ್ವಿತ ಜಿಲ್ಲಾ ನಾಯಕಿ BM ಭಾರತಿ PMJF ಡೈಮಂಡ್ 8 ಇವರ ಪರಿಚಯವನ್ನು ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ತನ್ನ ಉದಾರತೆ, ಸಹಕಾರಿ ಭಾವನೆ, ಸೇವಾ ಮನೋಭಾವ, ನಾಯಕತ್ವದೊಂದಿಗೆ ಲಯನ್ಸಿನ ಎಲ್ಲ ಗಡಿಗಳನ್ನು ದಾಟಿ PMJF ಡೈಮಂಡ್ 8 ಸ್ಥಾನಕ್ಕೆ ತಲುಪಿದ ಅಪರೂಪದ ನಾಯಕರಲ್ಲಿ ನಮ್ಮ ಪ್ರಸ್ತುತ ಜಿಲ್ಲಾ ಗವರ್ನರರು ಒಬ್ಬರು. 1967ರಲ್ಲಿ ಜೂನ್ 18ರಂದು ವಿರಾಜಪೇಟೆ ತಾಲೂಕಿನ ಪುದಿಯೊಕ್ಕಡ ಎಂಬಲ್ಲಿ ಸುಬೇದಾರ್ ಮೇಜರ್ ಪೊನ್ನಪ್ಪ ಹಾಗೂ ಅಕ್ಕಮ್ಮ ದಂಪತಿಗಳಿಗೆ ಸುಪುತ್ರಿಯಾಗಿ ಜನಿಸಿದ ಇವರು ಮಡಿಕೇರಿಯ ಸೈಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ ಗೃಹ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿರುತ್ತಾರೆ. ಕೃಷಿಯೊಂದಿಗೆ ಅನೇಕ ಉದ್ಯಮಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ ನಾಯಕತ್ವ ವಹಿಸಿ ಸಮಾಜದಲ್ಲಿ ತಮ್ಮನ್ನು ಪರಿಚಯಿಸಿ ತಮ್ಮ ಅಧಿಕಾರಾವಧಿಯಲ್ಲಿ ಹೆಸರುವಾಸಿಯಾದವರು ನಮ್ಮ BM ಭಾರತಿಯವರು. ಲಯನಿಸಮ್ನಲ್ಲಿ ಹೆಚ್ಚಿನ ಎಲ್ಲ ಜವಾಬ್ದಾರಿಯುತ ಹುದ್ದೆಗಳನ್ನು ನಿಭಾಯಿಸಿ ತನ್ನ ನಿರಂತರ ಛಲದಿಂದ ಜಿಲ್ಲಾ ಗವರ್ನರ್ ಪಟ್ಟದೆಡೆಗೆ ತಲುಪಲು ಪ್ರಯತ್ನಿಸಿ ತನ್ನ ಸಾಧನೆಯಲ್ಲಿ ಜಯಗಳಿಸಿದ ನಮ್ಮ ಜಿಲ್ಲಾ ನಾಯಕಿ ಶ್ರೀಮತಿ BM ಭಾರತಿಯವರು ಇಂದು ಯಶಸ್ಸಿನತ್ತ ಸಾಗುತ್ತಿದ್ದಾರೆ. ವೈಯಕ್ತಿಕವಾಗಿ ಹೇಳುವುದಾದರೆ 1986ರಲ್ಲಿ ಗುತ್ತಿಗೆದಾರರಾದ BM ಮಾದಪ್ಪರೊಂದಿಗೆ ವಿವಾಹವಾಗಿ 11 ವರ್ಷದ ದಾಂಪತ್ಯ ಜೀವನದಲ್ಲಿ ರಶ್ಮಿತಾ, ರಾಧಿಕಾ ಹಾಗೂ ರಿಯಾಂಕಾ ಎಂಬ 3 ಮಕ್ಕಳಿಗೆ ಮುದ್ದಿನ ಅಮ್ಮನಾಗಿ ತನ್ನ 3 ಮಕ್ಕಳಿಗೆ MBA ಪದವಿ ಸ್ಥಾನದವರೆಗೆ ಉನ್ನತ ವ್ಯಾಸಂಗ ಮಾಡಿಸಿ ತನ್ನ 3 ಮಕ್ಕಳನ್ನು ಕೌಟುಂಬಿಕ ಜೀವನದ ಹಾಗೂ ಉನ್ನತ ಹುದ್ದೆಗಳ ದಾರಿ ತೋರಿಸಿ ಮಕ್ಕಳಿಗೆ ಸಮರ್ಪಕ, ಸಾಧಕ ಹಾಗೂ ಯಶಸ್ವಿ ಜೀವನದ ಗುರಿ ತಲುಪಲು ನಮ್ಮ BM ಭಾರತಿಯವರು ಶ್ರಮಿಸಿ ಜಯಗಳಿಸಿದ್ದಾರೆ. 2002ರಲ್ಲಿ ಮಿಲಾಗ್ರಿಸ್ ಲಯನ್ಸ್ ಕ್ಲಬ್ಗೆ ಸೇರ್ಪಡೆಗೊಂಡು ಲಯನಿಸಮ್ನಲ್ಲಿ ಲೇಡಿ ಆಫ್ ದ
ಹಾಗೂ 8 ಬಾರಿ ಅಂತಾರಾಷ್ಟ್ರೀಯ ಪ್ರೆಸಿಡೆಂಟ್ ಪಿನ್ ಪ್ರಶಸ್ತಿಗೆ ಅವರು ಭಾಜನರಾಗಿರುತ್ತಾರೆ. ಆತ್ಮೀಯರೇ, ನಮ್ಮ ಮೀಟಿಂಗ್ ನಡೀತಿರುವಾಗ ನನಗೆ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ವೆಂಕಟೇಶ್ ಹೆಬ್ಬಾರ್ ಇವರು ನಮ್ಮ ಗವರ್ನರರ ಪರಿಚಯವನ್ನು ಹಾಡಿನ ಮುಖಾಂತರ ಮಾಡಬೇಕಂತೂ ಕೇಳಿದರು. ಅದರ ನಂತರ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಅವರ ಈ ಪರಿಚಯವನ್ನೆಲ್ಲ ಈ ಹಾಡಿಗೆಲ್ಲ ಸೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಅಂತ. ಆದರೂ ಅವರು ಹೇಗಾದರೂ ಮಾಡಿ ನೀನು ಸ್ವಲ್ಪ ಆದರೂ ಹಾಡಬೇಕು ಅವರ ಪರಿಚಯವನ್ನು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒಂದು ಸಣ್ಣ 2 ನಿಮಿಷದ ಒಂದು ಹಾಡನ್ನು ಅವರ BM ಭಾರತಿ ನಮ್ಮ ಗವರ್ನರ ವಿಷಯವಾಗಿ ಹಾಡ್ತೇನೆ. ಇದರ ಸಾಹಿತ್ಯವನ್ನು ಬಪ್ಪನಾಡ್ ಕ್ಲಬ್ನ ಲಯನ್ ಪುಷ್ಪರಾಜ್ ಚೌಟ ಇವರು ಬರೆದಿರುತ್ತಾರೆ. ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ರಾಜ್ಯಪಾಲರು ಭೇಟಿಯಿಂದ ನೀಡಿರುವ ಭಾರತೀಯವರು. ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ರಾಜ್ಯಪಾಲರು ಭೇಟಿಯಿಂದ ನೀಡಿರುವ ಭಾರತೀಯವರು. ತಾರೆಯಂತೆ ಪ್ರಜ್ವಲಿಸುತ್ತಲೀ ಸೇವೆಯ ಪಥದಲ್ಲಿ ಭಾರತಿ 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 ಜಿಲ್ಲೆಯ ನಾಯಕಿ ಸಾರಥಿ. ಭಾರತಿ 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 ಜಿಲ್ಲೆಯ ನಾಯಕಿ ಸಾರಥಿ. ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ರಾಜ್ಯಪಾಲರು ಭೇಟಿಯಿಂದ ನೀಡಿರುವ ಭಾರತೀಯವರು. ಕೊಡವ ಮಣ್ಣಿನಲ್ಲಿ ಜನಿಸಿ ಸೇವಾ ಹಾದಿಯಲ್ಲಿ ಚಲಿಸಿ ಜಿಲ್ಲೆಯನ್ನು ನಡೆಸುತ್ತಿರುವ ಎಲ್ಲರೊಡನೆ ಬೆರೆಯುತ್ತಿರುವ ಜಿಲ್ಲೆಯಲ್ಲಿ ಮಿಂಚುತ್ತಿರುವ ವೀರನಾರಿಯು ಧೀರ ಮಹಿಳೆಯೂ ಸೇವೆಯ ಹೊಳೆ ಹರಿಯುತ್ತ ಇರಲು ಧ್ಯೇಯದಿ ದುಡಿಯಲು ಭಾರತಿ 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 ಜಿಲ್ಲೆಯ ನಾಯಕಿ ಸಾರಥಿ. ಭಾರತಿ 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 ಜಿಲ್ಲೆಯ ನಾಯಕಿ ಸಾರಥಿ. ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ರಾಜ್ಯಪಾಲರು ಭೇಟಿಯಿಂದ ನೀಡಿರುವ ಭಾರತೀಯರು. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಲಯನ್ ಹೆರಾಲ್ಡ್ ಅವರು. ಮೊದಲು ನಾನು ಹೇಳೋದಾದರೆ ನಮ್ಮ ರೀಜನ್ ಚೇರ್ಪರ್ಸನ್ ವೆಂಕಟೇಶ್ ಹೆಬ್ಬಾರ್ ಇವರು ನಮಗೆ ಯಾವ ವಿಷಯನೂ ಹೇಳದೆ ಇವತ್ತು ನೋಡಿದಿರ ವೇದಿಕೆಯಲ್ಲಿ 20-40 ಫೋಟೋ ಹಾಕಿದ್ದಾರೆ. ಅದೊಂದು ಯೂನಿಕ್ ಆಗಿ ಮಾಡಿದ್ದಾರೆ. ಇವತ್ತು ನಮಗೆ ಒಂದು ಸೇವಾ ಸಪ್ತಮಿ ಅಂತ ಕೊಟ್ಟಿದ್ದಾರೆ. ಎಲ್ಲ 7 ಅಕ್ಷರಗಳು ಯಾವುದೆಲ್ಲ ಜೊತೆ ಆಗುತ್ತೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಎಂಬ್ರೈಸ್ ಸರ್ವಿಸ್ ಇರ್ಬೋದು, ಎಂಪವರ್ ಇರ್ಬೋದು. ಇವತ್ತು ಸೇವಾ ಸಪ್ತಮಿ ಜೊತೆಯಲ್ಲಿ ನಮ್ಮನ್ನೆಲ್ಲ ಗುರುತಿಸಿಕೊಂಡು ಇಂಥ ಒಂದು ಒಳ್ಳೆಯ ವೇದಿಕೆಯನ್ನು ಇವತ್ತು ಕರೆದು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅವರಿಗೆ ನಾನು ಮೊದಲಾಗಿ 7 ಕ್ಲಬ್ಬನ್ನು ಗುರುತಿಸಿ ಒಂದು ರೀಜನಲ್ಲಿರೋ ಕ್ಲಬ್ಬೆಲ್ಲ ಎಲ್ಲರನ್ನು ಗುರುತಿಸಿಕೊಂಡು ಇವತ್ತೊಂದು ಗವರ್ನರ್ ವಿಸಿಟಿನ ಒಂದೇ ಸತಿ ಮಾಡಬೇಕು ಅಂತ ಅನ್ನುವ ಒಂದು ಛಲ ಅವರಲ್ಲಿತ್ತು. ಅದನ್ನು ಹೇಳದೆ ಲಾಸ್ಟ್ ಮೂಮೆಂಟಿಗೆ ನಿನ್ನೆ ಹೇಳಿದ್ದು ನಾವು 7 ಕ್ಲಬ್ ಒಟ್ಟಿಗೆ ಮಾಡ್ತಾಯಿದ್ದೇವೆ ಅಂತ. ನಾನು ಹೇಗೆ ಅದನ್ನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಹೇಗೆ ಅದನ್ನು 7 ಕ್ಲಬ್ಬನ್ನು ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ. ಆದರೆ ಅವರಿಗೇನು ಬಂದರೆ 10 ಸತಿ ಬರೋದಕ್ಕಿಂತ ಒಂದೇ ಸತಿ ಮಾಡಿ ಮುಗಿಸಿದರೆ ಒಳ್ಳೆಯದಲ್ವಾ ಅನ್ನುವಂಥದ್ದು.
ನನಗೆ ಮೊದಲೇ ಟಯರ್ಡಾಗಿ ಇದಾಗ್ತಾ ಇದ್ದೇನೆ, ಆದರೆ ಸಹ ಅದನ್ನು ಹಿಡ್ಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಲೂ ಇದು ಒಳ್ಳೆಯ ಕೆಲಸನೇ. ಅದಕ್ಕೆ ನಾನು ಪ್ರಪ್ರಥಮವಾಗಿ ರೀಜನ್ ಚೇರ್ಮನ್ ಆದಂಥ ನಮ್ಮ ವೆಂಕಟೇಶ್ ಹೆಬ್ಬಾರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ 7 ಕ್ಲಬ್ಬಿನ ಅಧ್ಯಕ್ಷರು, ಸೆಕ್ರೆಟರಿ, ಟ್ರೆಜರರ್ಸ್ ಫಾಸ್ಟಾಗಿ ಮಾಡ್ತೇನೆ. ಪ್ರೆಸಿಡೆಂಟ್ ಬಪ್ಪನಾಡು ಇನ್ಸ್ಪೈರ್ ಶಿವಪ್ರಸಾದ್, ಆ್ಯಂಡ್ ಸೆಕ್ರೆಟರಿ ಪ್ರತಿಭಾ ಹೆಬ್ಬಾರ್, ಆ್ಯಂಡ್ ಟ್ರೆಜರರ್ ಅನಿಲ್ ಕುಮಾರ್. ಈ ಕ್ಲಬ್ಬು 2 ವರ್ಷದ ಕೂಸು, ಈಗ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಇದರ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ಮುಚ್ಚೂರು ನೀರೋಡೆ ಓಸ್ವಾಲ್ ಡಿಸೋಜಾ, ಹಾಗೆ ಸ್ಪಾನ್ಸರ್ಸ್ ಕ್ಲಬ್ಬು ಮುಚ್ಚೂರು ನೀರೋಡೆ, ಹಾಗೂ ಇದರಲ್ಲಿ 27 ಮೆಂಬರ್ಶಿಪ್ಪನ್ನು ಗುರುತಿಸಿಕೊಂಡಿದ್ದಾರೆ. ಒಳ್ಳೆಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಹಾಗೆ ಅಡ್ಮಿನಿಸ್ಟ್ರೇಟಲ್ಲಿ ನಂಬರ್ 1 ಪಡ್ಕೊಂಡಿದ್ದಾರೆ. ಹಾಗೆ ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ ನಂಬರ್ 1 ಪಡ್ಕೊಂಡಿದ್ದಾರೆ. ಹ್ಯಾಟ್ಸ್ ಅಪ್, ಕ್ಲಾಪ್ ಇನ್ನೊಂದು ಸತಿ ಜೋರಾಗಿ ತಟ್ಟಬೇಕಾಗಿ ಹೇಳ್ಕೊಳ್ತಾ ಇದ್ದೀನಿ. MJF 1 ಕೊಟ್ಟಿದ್ದಾರೆ, ವೆಂಕಟೇಶ್ ಹೆಬ್ಬಾರ್ ರೀಜನ್ ಚೇರ್ಮನ್. ಇದರ ಜೊತೆಗೆ ಲಿಯೋ ಕ್ಲಬ್ ಇನ್ಸ್ಪೈರ್ ಶೇಖಾ ಮಹಮ್ಮದ್ ಹಾಗೂ ಮಹಮ್ಮದ್ ಸಾಲಿತ್ ಮತ್ತು ರಿಜ್ವಾನ್ ಕೆ ಇವರು ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಿದ್ದಾರೆ. 135 ಮೆಂಬರ್ಸನ್ನು ಹೊಂದಿದೆ. ಡ್ರಾಪು ಇಲ್ಲ, ಕ್ಲೋಸು ಇಲ್ಲ, ಬರೀ 135 ಮೆಂಬರ್ಸ್ ಹಾಗೇ ಇದೆ. ಸರ್ವಿಸ್ ಆ್ಯಕ್ಟಿವಿಟಿಯಲ್ಲಿ ಸ್ವಲ್ಪ ಡಲ್ ಆಗಿರ್ಬೋದು, ಆದರೆ ಇನ್ನು 4 ತಿಂಗಳಿದೆ, ಅತ್ಯುತ್ತಮವಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ನಮ್ಮ ಶಿವಪ್ರಸಾದ್ ಆ್ಯಂಡ್ ದ ಟೀಮು ಆ್ಯಂಡ್ ಆಲ್ ದ ಮೆಂಬರ್ಸ್ ಕ್ಲಬ್ಗೆ ಫುಲ್ಲು ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೆಕ್ಸ್ಟ್ ನಮ್ಮದು ಲಯನ್ಸ್ ಕ್ಲಬ್ ಸುಲ್ಕೇರಿ, ರವಿ ಶೆಟ್ಟಿ ಸೆಕ್ರೆಟ್ರಿ, ವಿಶ್ವನಾಥ್ ಶೆಟ್ಟಿ ಟ್ರೆಜರರ್, ಶಂಕರ್ ಪೂಜಾರಿ ಅವರು. ಇದು ಸಹ 3 ವರ್ಷದ ಓಲ್ಡ್ ಕ್ಲಬ್ಬು, ಸ್ಪಾನ್ಸರ್ ಬೈ ಬೆಳ್ತಂಗಡಿ, ಆ್ಯಂಡ್ ಎಕ್ಸ್ಟೆನ್ಷನ್ ಚೇರ್ಮನ್ ಬಂದುಬಿಟ್ಟು ವಸಂತ್ ಶೆಟ್ಟಿ ಶರದಾ. ಇದರಲ್ಲಿ 19 ಮಂದಿ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುನ್ನತವಾಗಿ ನಡೆಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇವರಿಗೂ ಅಭಿನಂದನೆಗಳು. ಇನ್ನು ನಮ್ಮ ರೀಜನ್ ಚೇರ್ಪರ್ಸನ್ ಮತ್ತೊಂದು ಕ್ಲಬ್ಬು ಮುಚ್ಚೂರು ನೀರೋಡೆ, ಇದರಲ್ಲಿ ಪ್ರೆಸಿಡೆಂಟ್ ಅನಿತಾ ರಾಜೇಶ್ ಡಿಸೋಜಾ ಆ್ಯಂಡ್ ಸೆಕ್ರೆಟರಿ ಮೆಲ್ವಿನ್ ಓಸ್ವಾಲ್ ಸಲ್ಡಾನಾ ಆ್ಯಂಡ್ ಟ್ರೆಜರರ್ ನವೀನ್ ಡಿಸೋಜಾ. ಚಾರ್ಟರ್ ಆಗಿ 2009ರಲ್ಲಿ ಇದು ಸುಮಾರು 15 ವರ್ಷದ ಕ್ಲಬ್ ಆಗಿ ಸ್ಪಾನ್ಸರ್ ಬೈ ಕಿನ್ನಿಗೋಲಿ ಆ್ಯಂಡ್ LC ಲೇಟ್ ಲಾರೆನ್ಸ್ ಫರ್ನಾಂಡಿಸ್ ಆ್ಯಂಡ್ ಮೋಹನ್ ದಾಸ್ ಶೆಟ್ಟಿ. ಇದರಲ್ಲಿ ಕೂಡ 45 ಸದಸ್ಯರನ್ನು ಹೊಂದಿ ಈ ಕ್ಲಬ್ಬು ಅತ್ಯುನ್ನತವಾದ ಕೆಲಸವನ್ನು ಮಾಡ್ತಾ ಇದೆ. ಮುಂದೆ ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ 10th ಪ್ಲೇಸನ್ನು ತಗೊಂಡಿದ್ದಾರೆ. ಹಾಗೆ ಅಡ್ಮಿನಿಸ್ಟ್ರೇಟಿವಲ್ಲಿ 19 ಪ್ಲೇಸನ್ನು ತಗೊಂಡಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೇ ತಿಂಗಳಿದೆ, ಅದರಲ್ಲಿ ಇನ್ನೂ ಒಳ್ಳೆಯ ಕೆಲಸ ಆಗಲಿ, ನಂಬರ್ 1ಗೆ ಬರಲಿ ಎಂದು ಆಶಿಸ್ತೇನೆ. ಮುಚ್ಚೂರು ನೀರೋಡೆ ಎಲ್ಲ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರರ್ ಹಾಗೂ ಸರ್ವ ಸದಸ್ಯರಿಗೆ ಹಾಗೂ ಕ್ಯಾಬಿನೆಟ್ ಕೋಆರ್ಡಿನೇಟರ್ ಆದ ಒಸ್ವಾಲ್ ಡಿಸೋಜಾ ಇವರಿಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೆಕ್ಸ್ಟ್ ಕಮಿಂಗ್ ಅವರ್ ಲಯನ್ಸ್ ಕ್ಲಬ್ ಅಲಂಗಾರ್, ಪ್ರೆಸಿಡೆಂಟ್ ಲೀನಾ ಜಸಿಂತಾ ಡಿಮೆಲೋ, ಸೆಕ್ರೆಟರಿ ರಾಜ ಡಿಸೋಜಾ ಆ್ಯಂಡ್ ಟ್ರೆಜರರ್ ಆಲ್ವಿನ್ ಡಿಕುನ. ಚಾರ್ಟರ್ ಆಗಿ ಸುಮಾರು 11 ವರ್ಷದ ಈ ಕ್ಲಬ್ಬು 2013ರಲ್ಲಿ ಚಾರ್ಟರ್ ಆಗಿ ಸ್ಪಾನ್ಸರ್ ಆಗಿ ಮೂಡುಬಿದಿರೆ ಹಾಗೂ LC ಫಾದರ್ ಬಾಸಿಲ್ ವಾಸ್ ಆ್ಯಂಡ್ ಮುರಳೀಧರ್ PR. ನ್ಯೂ ಕ್ಲಬ್ ಆಗಿ ಲಯನ್ಸ್ ಕ್ಲಬ್ ಬೆಳುವಾಯಿ. ಮೆಂಬರ್ಶಿಪ್ ಬಂದು ಇದರದು 32, ಡ್ರಾಪ್ ಇಲ್ಲ, ಕ್ಲೋಸ್ ಇಲ್ಲ, ಆ್ಯಂಡ್ ಆ್ಯಡ್ ನಂಬರ್ಸ್ ಇದು 4 ಆಗಿದೆ, ಆ್ಯಂಡ್ ಡ್ರಾಪ್ 3 ಆ್ಯಂಡ್ ಕ್ಲೋಸಿಂಗ್ ಫಾರ್ 33 ಮೆಂಬರ್ಸ್ ಇದ್ದಾರೆ. ಆದರೆ ಚಾರ್ಟರ್ ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಮನೋಹರ್ ಕುಟ್ಟಿನೋ ಆ್ಯಂಡ್ ಜೆರಾಲ್ಡ್ ಲೋಬೋ ಆ್ಯಂಡ್ ಹರ್ಮನ್ ರಾಡಿಗ್ರಸ್ ಇವರು ಚಾರ್ಟರ್ ಮೆಂಬರ್ ಆಗಿದ್ದಾರೆ. ಇದರಲ್ಲಿ ಒಂದು PNGF ಅನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟಲ್ಲಿ 1-2 ಮೆಂಬರ್ಸ್ ಇದ್ದಾರೆ. ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಅತ್ಯುನ್ನತವಾಗಿ 7ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಲಂಗಾರ್
ಹ್ಯಾಪ್ಸ್ ಅಪ್ ಕ್ಲಾಪ್ ಫುಲ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಹೇಳು ಅಷ್ಟೆಲ್ಲ ತುಂಬ ಇದೆ, ಒಳ್ಳೆಯದಾಗಿ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ 13ನೇ ಪ್ಲೇಸಲ್ಲಿ ಇದ್ದಾರೆ. ಇದು ನಿಜವಾಗಿ ಒಳ್ಳೆಯ ಕೆಲಸ. ನ್ಯೂ ಕ್ಲಬ್ ಎಕ್ಸ್ಟೆನ್ಷನ್ ಅವಾರ್ಡ್ ಇದೆ. ಲಯನ್ಸ್ ಕ್ಲಬ್ ಅಮ್ಟೂರು ಬೆಳುವಾಯ್ದು, ಲಯನ್ಸ್ ಕ್ಲಬ್ ಬೆಳುವಾಯಿ, ಸಾರಿ ಬೈ ಮಿಸ್ಟೇಕ್. ಆ್ಯಂಡ್ ಇದಕ್ಕೆ ಒಂದು ಎಕ್ಸಲೆನ್ಸ್ ಅವಾರ್ಡ್ ಬಂದಿದೆ, ಅದನ್ನು ಆಮೇಲೆ ಕೊಡ್ತೇವೆ. ಆ್ಯಂಡ್ ಲಯನ್ ಹೆರಾಲ್ಡ್ ತಾವರೋ ಆ್ಯಂಡ್ ಲಯನ್ ಹರ್ಮನ್ ಮಾರ್ಟಿಸ್ ಡಿಸಿಲ್ವಾ ಇವಾಗೂ ಈ ಕ್ಲಬ್ಬು ಅತ್ಯುನ್ನತವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬ ಮಹೇಶ್ ಶೆಟ್ಟಿ, ಸೆಕ್ರೆಟರಿ ಐವನ್ ಡಿಸೋಜಾ, ಟ್ರೆಜರರ್ ಅರೋರಾ ಡೆರಿಕ್ ಫಿಂಟೋ, ಆ್ಯರನ್. ಹಾಗೆ ಚಾರ್ಟರ್ ಡೇಟ್ ಆಗಿ ಇದೊಂದು 22 ವರ್ಷದ ಪ್ರತಿಷ್ಠಿತ ಕ್ಲಬ್ಬು. ಸ್ಪಾನ್ಸರ್ ಕ್ಲಬ್ ಲಾಲ್ಬಾಗ್ ಮುಲ್ಕಿಯಿಂದ ದ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ಪೀಟರ್ ಆ್ಯಂಟನಿ ಪಿಂಟೋ, ಮೆಂಬರ್ಶಿಪ್ ಬಂದು 25 ಆಗಿದೆ. ಇವರು ಕೂಡ ಅತ್ಯುತ್ತಮವಾದ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡಿ ಮುಂದೆ ಬಂದಿದ್ದಾರೆ ಹಾಗೂ 20ನೇ ಪ್ಲೇಸಿನಲ್ಲಿ ಇದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಬಂದು 24 ಪ್ಲೇಸಲ್ಲಿ ಇದ್ದಾರೆ. ಇವರಿಗೆ ಲಾಸ್ಟ್ ಇಯರ್ದು ಕ್ಲಬ್ ಎಕ್ಸಲೆನ್ಸ್ ಅವಾರ್ಡ್ 23-24 ಬಂದಿದೆ. ಶವರನ್ ಪಿನ್ಸ್ ಆಲ್ಸೋ ಬಂದಿದೆ, ಅದು ಮತ್ತೆ ಹೇಳ್ತೀನಿ. ಹೀಗೆ ಈ ಕ್ಲಬ್ಬು ಕೂಡ ಅತ್ಯುನ್ನತವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಆಶೀರ್ವಾದಿಸ್ತೇನೆ. ಇನ್ನು ನಮ್ಮ ಲಯನ್ಸ್ ಕ್ಲಬ್ ವೇಣೂರು ಪ್ರೆಸಿಡೆಂಟ್ ಹರೀಶ್ ಕುಮಾರ್, ಸೆಕ್ರೆಟರಿ ಜಯರಾಮ್ ಹೆಗ್ಡೆ, ಟ್ರೆಜರರ್ ದಯಾನಂದ ಭಂಡಾರಿ ಆ್ಯಂಡ್ ಚಾರ್ಟರ್ಡ್ ಇಸ್ 42 years ಕ್ಲಬ್ ವೇಣೂರು, ಸ್ಪಾನ್ಸರ್ ಕ್ಲಬ್ ಆಫ್ ಬೆಲ್ತಂಗಡಿ ಆ್ಯಂಡ್ PDG ಲೇಟ್ ಗಂಗಾಧರ ಶೇಖ್ ಆ್ಯಂಡ್ ಮೆಂಬರ್ಶಿಪ್ ಇಸ್ 29 ಆ್ಯಂಡ್ ಎಲ್ಲ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಇವರು ಪ್ಲೇಸಸ್ ಫಾರ್ 29 ಸರ್ವಿಸ್ ಆ್ಯಕ್ಟಿವಿಟೀಸ್, ಅಡ್ಮಿನಿಸ್ಟ್ರೇಟಿವ್ ಸ್ವಲ್ಪ 43 ಇದೆ. ಅವರು 6 ಮಂದಿಗೆ ಶವರನ್ ಪಿನ್ನು ಸಹ ಇಲ್ಲಿ ಬಂದಿದೆ. ಅವರಿಗೊಂದು ಕ್ಲಾಪ್. ನಿಮ್ಮ ಎಲ್ಲ ಆ್ಯಕ್ಟಿವಿಟೀಸ್ ಇನ್ನು ಮುಂದೆಯೂ ಒಳ್ಳೆಯದಾಗಿ ನಡೆಯಲಿ ಎಂದು ಆಶೀರ್ವಾದಿಸ್ತಾನೆ. ಇನ್ನು ಲಯನ್ಸ್ ಕ್ಲಬ್ ಬೆಳುವಾಯಿ ಸಿಮೋನ್ ಮಸ್ಕರೆನೆಸ್, ಸೆಕ್ರೆಟರಿ ದೇವಾನಂದ್ ಭಟ್ ಆ್ಯಂಡ್ ಟ್ರೆಜರರ್ ಡೇವಿಡ್ ಮಿಲೋ. ಚಾರ್ಟರ್ ಡೇಟ್ ಈಸ್ 2023, 1 year club, 1 year old club. Sponsor by Alangar, Extension Chairman Harman De Silva, Herald Tauro. Membership is a 21. All the 21 charter member also here. And service activities are done well and administrative also done well. Reporting noted in the district. ಅವರು ಉತ್ತಮ ಸೇವೆಯನ್ನು ವಾಟ್ಸಪ್ ಮೂಲಕ ಮಾಡಿದ್ದಾರೆ. ಆಮೇಲೆ ಮೈ LCIFಗೆ ಹೋಗಿದ್ದಾರೆ. ಇನ್ನೂ ಪೋರ್ಟಲ್ ಒಳಗಡೆ ನುಗ್ಗಲಿಲ್ಲ. ಸರ್ವಿಸ್ ಆ್ಯಕ್ಟಿವಿಟೀಸ್ ಎಲ್ಲ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಇನ್ನು ಅವರಿಗೆ ನಾನೇ ತಿಳಿಸಿದೆ BODಯಲ್ಲಿ, ನೀವು ಪೋರ್ಟಲಿಗೆ ಹೋಗಿ ಡಿಸ್ಟ್ರಿಕ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಎನ್ಕ್ವೈರ್ ಮಾಡಿ ಅವರ ಅಲ್ಲಿಂದ ಪಾಸ್ವರ್ಡ್ ಪ್ರೆಸಿಡೆಂಟ್ ತಗೊಂಡು ಅದನ್ನು ಅಪ್ಲೋಡ್ ಮಾಡಿ ಪೋರ್ಟಲಿಗೆ ಎಲ್ಲ ಅವರು ಏನು ಮಾಡಿದ್ದಾರೆ ಸರ್ವಿಸ್ ಆ್ಯಕ್ಟಿವಿಟಿ ಹಾಕಿ ಅಂತ ಹೇಳುತ್ತಾ ಎಲ್ಲ ಮಾಡಿದ್ದಾರೆ. ನಿಮಗೆ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಳ್ಳೆಯ ಕೆಲಸ ಮಾಡೋದು, ಸಣ್ಣ ಕ್ಲಬ್ ಆದರೂ ಯೋಚನೆ ಮಾಡಿ ಅವರವರ ವರ್ಷಕ್ಕಿರುವ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಬೆಳುವಾಯಿ ಕ್ಲಬ್ಬಿನ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಹಾಗೂ ಎಲ್ಲ ಕ್ಲಬ್ಬಿನ ಸದಸ್ಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲಿಗೆ ನಮ್ಮ 7 ಕ್ಲಬ್ಬುಗಳ PhDಗಳದ್ದು ಹೆಸರನ್ನು ಇಂಟ್ರೊಡ್ಯೂಸ್ ಮಾಡೋದು, ಕೇಳೋದು, ಕೊಡೋದು ಆಯಿತು. ಇನ್ನು ಈ ಒಂದು ವಿಷಯದಲ್ಲಿ ಎಲ್ಲ 7 ಕ್ಲಬ್ಬುಗಳು ಅತ್ಯುತ್ತಮವಾಗಿ ಕೆಲಸ ಮಾಡಿದೆ. ಸೇವೆ ಮಾಡೋದು ಅವರ ಭಾಗ್ಯ. ಸೇವೆಯಲ್ಲಿ ತೊಡಗಿಸಿಕೊಂಡು ಸಮಾಜದ ಬದಲಾವಣೆಯನ್ನು ಮಾಡೋದು ನಮ್ಮ ಕರ್ತವ್ಯ. ಒಂದು ಸತಿ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಸೇವೆ ಮಾಡೋದು ಮನುಷ್ಯನ ಒಂದು ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತೀವಿ ನಾವು. ನಮಗೆ ಎಷ್ಟು ಹಣ ಇದ್ದರೂ ಸಹ ಕೂಡಿಟ್ಟು ಪ್ರಯೋಜನ ಇಲ್ಲ. ಸ್ವಲ್ಪ ಹೊರಗಡೆ ತೆಗೆದು ನಮ್ಮ ಅಗತ್ಯಕ್ಕೆ ಆದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೊಂದವರಿಗೆ, ಏನೂ ಹಸಿವೆಯಿಂದ ಬಳಲುವವರಿಗೆ, ಏನೂ ಇಲ್ಲದವರಿಗೆ ಮನೆ ಒಂದು ಕಟ್ಟುವ
ಹಾಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವಂಥ ಈ ಸ್ಥಿತಿಯಲ್ಲಿ ಇರುವ ಜನರಿಗೆ ತಾವೆಲ್ಲರೂ ಸೇರಿ ಸ್ವಲ್ಪ ದಾನ ಧರ್ಮ ಮಾಡಿದರೆ ಅದು ನಿಮಗೆ ನಿಮ್ಮ ಮಕ್ಕಳಿಗೆ ಕೊನೆಯವರೆಗೆ ನಿಮಗೆ ವಾಪಸ್ ಬರ್ತದೆ ಅನ್ನುವಂಥದ್ದು ನಾನು ನಂಬಿ ಇಂಥ ಕೆಲಸವನ್ನು 20 ವರ್ಷದಿಂದ ಮಾಡಿದ್ದೇನೆ. ಅದು ಹೆಮ್ಮೆಯ ರೀತಿ ನನಗೆ ಈಗ ಸಹ ಅನುಭವ ಇದೆ ಎಲ್ಲ ಸಹ. ಅದೇ ಥರ ನೀವು ಕೂಡ ಧಾರ್ಮಿಕ ಇರಲಿ, ಸಾಮಾಜಿಕ ಇರಲಿ, ಶೈಕ್ಷಣಿಕ ಇರಲಿ, ಆರ್ಥಿಕ ಇರಲಿ, ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಜನರಿಗೆ ಬೇಕೋ ಬೇಡವ ಅಂತ ಒಂದು ಸೇವೆಯ ಮೇಲೆ ನಾವು ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆಯಿಂದ ಯುಕ್ತಿತ್ವವನ್ನು ಬೆಳೆಸಿಕೊಂಡು ಬಂದರೆ ಅದು ಸಮಾಜ ನಿಜವಾಗಿ ಬದಲಾವಣೆಯನ್ನು ಕಾಣ್ತದೆ. ಲಯನ್ಸಲ್ಲಿ ಆತ್ಮೀಯರೇ, ಲಯನ್ಸಲ್ಲಿ ಬರೀ ಸೇವೆ ಮಾಡೋದಲ್ಲ, ಸೇವೆಗಿಂತ ಹೆಚ್ಚು ನಾವು ಇವತ್ತು ನಮ್ಮ ಅಂತಾರಾಷ್ಟ್ರೀಯವನ್ನು ಗುರುತಿಸಿಕೊಂಡು ಮೆಂಬರ್ಶಿಪ್ಪನ್ನು ಮಾಡುವ ಬಗ್ಗೆ ಹಲವಾರು ನಮಗೆ ಅಂತಾರಾಷ್ಟ್ರೀಯ ಇರಲಿ, ನಮ್ಮ MCC ಮಲ್ಟಿಪಲ್ ಕೌನ್ಸಿಲ್ ಆಫೀಸ್ ಇರಲಿ, ನಮ್ಮ ಡಿಸ್ಟ್ರಿಕ್ ಇರಲಿ, ಮೇಲೆಯಿಂದ ಬಂದ ವಾಚನಗಳನ್ನು ನಾವು ಇಲ್ಲಿ ಡಿಸ್ಟ್ರಿಕಲ್ಲಿ ನಿಮಗೆ ಅನುಮೋದಿಸ್ತೇವೆ. ಯಾಕೆಂತ ಹೇಳಿದರೆ ಮೇಲೆ ನಮಗೆ ಏನು ಮಾಡಿದ್ದೀ, ನಿಮ್ಮ ಡಿಸ್ಟ್ರಿಕಲ್ಲಿ ಏನು ಮಾಡಿದ್ದೀರಾ, ಯಾವ ಕೆಲಸ ಮಾಡಿದ್ದೀರಾ, ಯಾವ ಕೆಲಸದಲ್ಲಿ ಮುಂದೆ ಬಂದಿದ್ದೀರಾ, ಏನಾದರೂ ಮಾಡಿ ತೋರಿಸಿದ್ದೀರಾ ಅನ್ನೋ ಅಂಥದ್ದೊಂದು ಪ್ರಶ್ನೆ ಬರ್ತದೆ ನಮಗೆ. ಎದ್ದು ಆನ್ಸರ್ ಮಾಡಬೇಕು. ಆದರೆ ನಮಗಿಂತ ಮುಂಚೆ ನಮ್ಮ ಪಾಯಿಂಟ್ಸ್ ಬರೋ ಮುಂಚೆ ಅವರಲ್ಲಿ ಕೋಆರ್ಡಿನೇಟರ್ ಇಟ್ಕೊಂಡು ಅವರು ಅಲ್ಲಿ ಸಹ ಪೋರ್ಟಲಲ್ಲಿ ನೋಡ್ತಾರೆ ಯಾವ ಯಾವ ಡಿಸ್ಟಿಕ್ಕು ಹೇಗೆ ಮುಂದುವರಿತಾ ಇದೆ, ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಈ ವರ್ಷ ನನಗೆ ಭಾಳಷ್ಟು ಉತ್ತಮವಾದ ಕೆಲಸವನ್ನು ಇವತ್ತು ಅಂತಾರಾಷ್ಟ್ರೀಯ ಮತ್ತು ಮಲ್ಟಿಪಲಿಂದ ಕೊಟ್ಟಿದ್ದಾರೆ. ಮೆಂಬರ್ಶಿಪ್ಪು ನನ್ನ ಡಿಸ್ಟ್ರಿಕ್ 317D ಅಲ್ಲಿ 460 ಮೆಂಬರ್ಸನ್ನು ನಾನು ಮಾಡುವಂಥ ಟಾರ್ಗೆಟನ್ನು ತಗೊಂಡಿದ್ದೆ. ಎಲ್ಲರಾಗೆ 500, 1800 ನಾನು ತಗೊಂಡಿಲ್ಲ. ಖಾಲಿ 460 ಮಂದಿಯನ್ನು ನಾನು ನಿಮಗೆ ಒಪ್ಪಿಸ್ತೇನೆ ಅನ್ನುವಂಥ ಒಂದು ಟಾರ್ಗೆಟ್ ಬಂತು. ಯಾಕೆಂದರೆ ಎಲ್ಲ ಡಿಸ್ಟ್ರಿಕಲ್ಲಿ ಕೇಳುವಾಗ ಕ್ವಶನ್ ನಾವು ಸಹ ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ನಮ್ಮದು 8 ಡಿಸ್ಟ್ರಿಕ್ಟ್ಸ್ ಇದೆ, A to G ವರೆಗೆ ನಾವು ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮಲ್ಟಿಪಲಲ್ಲಿ. ಹಾಗೆ ಮೆಂಬರ್ಶಿಪ್ಪು ನಮ್ಮದು ಹೆಚ್ಚಾದ ಹಾಗೆ ಎಲ್ಲ ನಮ್ಮ ಕ್ಲಬ್ಬಿನ ಗ್ರೋತ್ ಹೆಚ್ಚುತ್ತದೆ. ಸರ್ವಿಸ್ ಆ್ಯಕ್ಟಿವಿಟೀಸ್ ನಿಮಗೆ ಎಷ್ಟು ಬೇಕಾದ್ರೆ ಮಾಡ್ಬೋದು. ಮೆಂಬರ್ಸ್ ಕಡಿಮೆ ಇದ್ದರೆ ನಿಮ್ಗೆ ಯಾವ ಕೆಲಸನೂ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದವರೇ ಮಾಡೋದು, ಕೊಟ್ಟವರೇ ಕೊಡೋದು, ತೆಗೆದವರೇ ತೆಗೆಯೋದು, ಮುಂದೆ ಬರೋವರೇ ಬರೋದು, ಇನ್ನೊಬ್ಬರಿಗೆ ಅವಕಾಶ ಇಲ್ಲ. ಇನ್ನೊಬ್ಬರು ಬರೋದಕ್ಕಿಂತ ಕಾಲು ಎಳಿತಾರೆ. ಇದೆಲ್ಲ ನಡೆಯುವ ಕೆಲಸ. ತಾನೂ ಮುಂದೆ ಬರೋದಿಲ್ಲ, ಇನ್ನೊಬ್ಬರನ್ನ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಅಂಥ ಕೆಲಸ ಸಹ ಮಾಡ್ತಾರೆ. ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. 1 ವರ್ಷ ನಿಮಗೆ ಕೊಟ್ಟ ಜವಾಬ್ದಾರಿ ಏನು, ಆ್ಯಸ್ ಎ ಗವರ್ನರ್ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನಿಮ್ಮ ಮೇಲೆ ಅವಲಂಬನೆ ಇದೆ. ನಿಮ್ಮಿಂದ ಬಂದ ಯಾವುದೇ ಒಂದು ಮೆಂಬರ್ಶಿಪ್ ಇರಲಿ, ಯಾವುದೇ ಒಂದು ಕೆಲಸ ಇರಲಿ, ಅದು ನಮ್ಮ ಮಲ್ಟಿಪಲ್ಗೆ ಹೋಗ್ತದೆ, ಇಂಟರ್ನ್ಯಾಷನಲ್ ಹೊರಗೆ ಹೋಗ್ತದೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತದೆ ಎಲ್ಲರಲ್ಲೂ ಸಹ. ಆದ್ದರಿಂದ ದಯವಿಟ್ಟು ಮೆಂಬರ್ಶಿಪ್ ಎಂಬುದು ವೆರಿ ಇಂಪಾರ್ಟೆಂಟ್ ನಮ್ಮ ಡಿಸ್ಟಿಕ್ಕಿಗೆ. ಈಗಾಗಲೇ 200 ಮೆಂಬರ್ಸ್ ಮಾಡಿ ಪುನಃ 150 ಮೆಂಬರ್ಸ್ ಡ್ರಾಪ್ ಆಗಿದ್ದಾರೆ. ಹೀಗೆ ಮಾಡ್ತಾ ಮಾಡ್ತಾ ಒಂದೊಂದು ಡ್ರಾಪ್ ಆಗುತ್ತೆ. ಅದಕ್ಕೆ ಕೆಲವು ಕ್ಲಬ್ಗಳು ಮಾಡ್ತಾರೆ, ಕೆಲವು ಕ್ಲಬ್ಗಳು ಏನೂ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಚಿಕ್ಕ ಚಿಕ್ಕ ಕ್ಲಬ್ಗಳು 20-25 ಮೆಂಬರ್ಸ್ ಇದ್ದರೆ ದಯವಿಟ್ಟು ನೀವು ವರ್ಷಕ್ಕೆ 1 ಮೆಂಬರ್ ತರುವಂಥ ಒಂದು ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಆ ಕ್ಲಬ್ಬನ್ನು ಇಂಪ್ರೂವ್ ಮಾಡಬೇಕಾಗಿದೆ. ಮೆಂಬರ್ಶಿಪ್ ಇದ್ದರೆ ಎಲ್ಲ ಇದ್ದಾಗೆ. ಹಾಗೆ ಒಂದು ಕೂಸು ಡೆಲಿವರಿ ಆಗಿ ಅವರ ತಾಯಿ ನೋಡಿ ಅದನ್ನು ಬೆಳೆಸಿ ಪೋಷಿಸಿ ಮುಂದೆ ತಂದು ಅದಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಅದನ್ನು ಸೆಟ್ಲ್ ಮಾಡಿ ನಿಲ್ಲಿಸ್ತಾಯಿ. ಅದೇ ಥರ ನಮ್ಮ ಲಯನಿಸಮ್ ಅಲ್ಲಿ ಸಹ ಒಬ್ಬರನ್ನು ಕರೆತಂದು ಅವಳಿಗೆಲ್ಲ ಎಕ್ಸ್ಪೀರಿಯನ್ಸ್ ಕೊಟ್ಟು ಅವರನ್ನು ಎಲ್ಲ ಮುಂದೆ ತಂದರೆ ಆ ಕ್ಲಬ್ಬು ಆ ಕ್ವಾಲಿಟಿ ಮೆಂಬರ್ ಬಿಟ್ಟು ಹೋಗೋದಿಲ್ಲ. ನೀವು ಇವತ್ತು ಮೆಂಬರ್ ತರ್ತೀರಾ, ನಾಳೆ ಅವರನ್ನು ತಿರುಗಿ ನೋಡೋದಿದ್ದರೆ ಅವರ ಕೆಲಸ ಮಾಡಿಕೊಂಡು ಕ್ಲಬ್ಬಿಗೆ ಬರೋದಿಲ್ಲ. ಅದರಿಂದ ದಯವಿಟ್ಟು ಪಿಲ್ಲರ್ ಆಫ್ ದ ಸ್ಟ್ರೆಂತ್, ಬ್ಯಾಕ್ ಬೋನ್ ಆಗಿ ಯಾರು ಸ್ಪಾನ್ಸರರ್ ತಂದಿದ್ದೀರಾ ಅವರು ಮಾತ್ರ ಅದನ್ನು ಗಟ್ಟಿಯಾಗಿ ಇಟ್ಟು 1 ವರ್ಷದವರೆಗೆ ಅವರನ್ನು ಬೆಳೆಸಿ ಉಳಿಸ್ಕೊಂಡು ಬಂದಾಗ ಅವರು ಕ್ಲಬ್ ಸೇರಿ ಅವರಿಂದ ಇನ್ನೊಂದು ಮೆಂಬರ್ಸ ಬರ್ತಾರೆ ಅನ್ನುವಂಥ ಹೆಮ್ಮೆ ನಮಗಿದೆ. ಯಾಕೆಂತ ಹೇಳಿದರೆ ನಾನು ತುಂಬ ಸತಿ ನೋಡಿದ್ದೇನೆ ಇದನ್ನು. ಅದಕ್ಕೆ ತಾವೆಲ್ಲರೂ 7 ಕ್ಲಬ್ ರೀಜನಲ್ ಕ್ಲಬ್ಸ್ ಇಲ್ಲಿ ಇದ್ದೀರಾ. 7 ಕ್ಲಬ್ ಅವರು
ಇವತ್ತು ನಾನು ಮೆಂಬರ್ಶಿಪ್ ಬಗ್ಗೆ ಏನು ಮಾತಾಡಿದ್ದೀನಿ, ನಿಮ್ಮ ಮನಸ್ಸಿದ್ದರೆ ಮಾರ್ಗ ಅಂತ. ಮನಸ್ಸು ಇರಬೇಕು ಎಲ್ಲದಕ್ಕೂ ಸಹ. ನಮ್ಮದೇ ಕೆಲಸ, ಗವರ್ನರ್ ವಿಸಿಟ್ ಆಯ್ತಲ್ಲ, ಇನ್ನು ಯಾಕೆ ಏನು ಮಾಡಬೇಕು, ನಾವು ಏನು ಮಾಡೋದು ಬೇಡ, ನಮಗಷ್ಟೇ ನಾವಿರೋದು, ಅದು ಆಗೋದಿಲ್ಲ. ಮಂತ್ಲಿ ನೀವು ಫ್ಯಾಮಿಲಿ ಮೀಟಿಂಗ್ ಮಾಡ್ತೀರಾ, ಮಂತ್ಲಿ ನೀವು ಯಾರಿಗೆ ಹೇಳ್ತೀರಲ್ಲ ಮೆಂಬರ್ಶಿಪ್ ತನ್ನಿ, ಮಾಡಿ ಕೆಲಸ ಮಾಡಿ ಅಂತ ಹೇಳಿ ನಿಮ್ಮ ಜವಾಬ್ದಾರಿಯುತ ಆ್ಯಸ್ ಎ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಒಪ್ಪಿಕೊಂಡು ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದಾಗ ಅಲ್ಲಿ ತುಂಬಿ ತುಳುಕ್ತದೆ ಮೆಂಬರ್ಸ್ಗಳು. ಆ್ಯಕ್ಟಿವ್ ಚೆನ್ನಾಗಿರಬೇಕು. ಆ್ಯಕ್ಟಿವ್ನೆಸ್ ಚೆನ್ನಾಗಿದ್ದರೆ ಕ್ಲಬ್ಬು ಉಳಿಸಿ ಬೆಳೆಸ್ಬೋದು. ಅದಕ್ಕೋಸ್ಕರ ನಾವು ಮೆಂಬರ್ಶಿಪ್ ಬಗ್ಗೆ ನಿಮ್ಮನ್ನು ಇಷ್ಟು ಹೇಳಿದ್ದೇನೆ, ಯಾವುದದ್ದು ನಾವು ಹೇಳಲಿಕ್ಕಿಲ್ಲ. ನಿಸ್ವಾರ್ಥ ಸೇವೆ ಮಾಡುವುದೇ ನಮ್ಮ ಬದುಕಿನ ಮುಖ್ಯ ಉದ್ಯೋಗ ಅಂತ ಹೇಳ್ತಾ ಇದ್ದೀನಿ ನಾನು. ಸೇವೆ ಮಾಡೋದು, ಸರ್ವಿಸ್ ಆ್ಯಕ್ಟಿವಿಟೀಸ್ ನೀವೆಲ್ಲ ಕಡೆ ಮಾಡ್ತೀರಾ, ಅದು ಸಹ ನನಗೆ ಒಳ್ಳೆಯದು. ಅದು ಸಹ ನಮ್ಮ ಇಂಟರ್ನ್ಯಾಷನಲ್ಲಿ ಕೇಳ್ತೀರಾ. ಈ ವರ್ಷ ನಮಗೆ ಸೇವೆ ಮಾಡಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಸರ್ವಿಸ್ ಸೇವೆ ಮಾಡಿ ನಾವು ಇವತ್ತು 100% ಸೇವೆಯಲ್ಲಿ ಇದ್ದೇವೆ. ಅದು ನನ್ನ ನಿಜವಾದ ಒಂದು ಗುರಿ. ಯಾಕೆಂದರೆ ಫಸ್ಟ್ ಮೀಟಿಂಗಲ್ಲಿ ನಾವು ಹೋಗಿದಾಗ ನಾನು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಮಲ್ಟಿಪಲಲ್ಲಿ ಖಾಲಿ 34% ಇತ್ತು. ಅವರು ಕ್ವಶನ್ ಮಾರ್ಕ್ಸ್ ಹಾಕಿ ಏನಮ್ಮ ಇದು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅವರಿಗೆ, ಈಗ ನಿಮ್ಮ ಪೋರ್ಟಲ್ ಬಂದಿದೆ ಅಲ್ಲ, ಅದರಿಂದ ಚೇಂಜ್ ಮಾಡಬೇಕು, ಅದೇ ಮೀನಿಂಗ್ ಇದ್ದಿದ್ದು ನನಗೆ, ಇನ್ನು ಬೇರೆ ಯಾವುದಿರಲಿಲ್ಲ, ಸುಳ್ಳು ಹೇಳೋಕ್ಕಾಗಲಿಲ್ಲ. ಆದರೂ ಅವ್ರು ಏನಂತಾಳೆ, ನಾನು ಮೈ LCF ಅಲ್ಲಿ ನಾವು ಯಾವಾಗಲೂ ಕಳಿಸೋದು, ಈ ವರ್ಷದಿಂದ ಪೋರ್ಟಲ್ ಅಂತ ಬಂದಿದೆ, ಅದು ಕೆಲವರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಹೇಗೆ ಅಂತ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಒಳ್ಳೆ ಇದು ಮಾಡಿ ನೆಕ್ಸ್ಟ್ ಇಯರ್ ನಾನು ಸೆಕೆಂಡ್ ಕೌನ್ಸಿಲ್ ಮೀಟಿಂಗ್ಗೆ ನಾನು ನಿಜವಾಗಿಯೂ ನಾನು ಸರ್ವಿಸ್ ಆ್ಯಕ್ಟಿವಿಟಿಯಿಂದ ನಾನು ಇನ್ನೂ ಹೈಟಿಗೆ ತರ್ತೇನೆ ಅಂತ ಭರವಸೆ ನೀಡಿದೆ. ಅದೇ ಥರ ನಾವು ವರ್ಚುವಲಲ್ಲಿ 2 ಝೂಮ್ ಮತ್ತು ವರ್ಚುವಲ್ ಇದನ್ನು ಮಾಡಿ, ಇದೇ JLT ಅನಿಲ್ ಕುಮಾರ್ ಮತ್ತು ನಮ್ಮ ಬಂಟ್ವಾಳದ ಹೆಬ್ರಿಯವರು, ಧೀರಜ್ ಹೆಬ್ರಿಯವರು, ಅವರ ಟೆಕ್ನಿಕಲ್ ಇನ್ಸ್ಟ್ರೂಮೆಂಟಲ್ನಿಂದ ಎಲ್ಲರಿಗೂ ಸಹ ವರ್ಚುವಲ್ ಆಗಿ ಝೂಮ್ ಆಗಿ ಏನೇನು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದೆಲ್ಲರಿಗೂ 1 ವಾರದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ. 1 ವಾರ ನಾವು ಸಹ ಹೋಗೋದು ಬರೋದು, ಝೂಮ್ ಮೀಟಿಂಗ್ ಎಲ್ಲಿ ನಡೀತದೆ, ನಂಬರ್ 1 KL ಜನತಾ ಡಿಲೆಕ್ಸ್ ಹತ್ರ, ಅಲ್ಲಿಗೆ ಹೋಗಿ ಅವರಿಗೆ ಕಲಿಸಿದ್ದು ಉಂಟು. 3 ಸಾವಿರ ಕೊಟ್ಟು ನಾವು ಎಲ್ಲರೂ ಕಲ್ತ್ಕೊಳ್ಳಿ ಅಂತೇಳಿ 1 ವಾರ ಕಲಿಸಿದುಂಟು. ಅದಕ್ಕೆ ಈಗ ಎಲ್ಲರೂ ಅದನ್ನು ಕಲ್ತ್ಕೊಂಡಿದ್ದಾರೆ. ಪೋರ್ಟಲಲ್ಲಿ ಕೆಲವು ಮೆಂಬರ್ಸಿಗೆ ಬರೋದಿಲ್ಲ ಅಷ್ಟೇ, ಪಾಸ್ವರ್ಡ್ ಹಾಕಿ ಅವರ ಪೋರ್ಟಲಿಗೆ ಹಾಕಿ ಅವರು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಇವತ್ತು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಡಿಸ್ಟಿಕ್ಕಿಗೆ 317Dಗೆ ಇವತ್ತು 100% ಬಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಏನು ನಿಮಗೆ ಗೊತ್ತು, ನಾವು ನಮ್ಮ ಕ್ಲಬ್ಬನ್ನು ಹೇಗೆ ಮಾಡಬೇಕು ಅಂತ ಎಲ್ಲರಿಗೂ 10, 15, 12 ಕ್ಲಬ್ಬು ಕೊಟ್ಟಿದ್ದಾರೆ ಟಾರ್ಗೆಟ್ ಡಿಸ್ಟಿಕಲ್ಲಿ, ಬೇರೆ ಬೇರೆ ಡಿಸ್ಟಿಕಲ್ಲಿ. ನಾನು ಕೇವಲ 8 ಕ್ಲಬ್ಬು ಮಾಡಲಿಕ್ಕೆ ನನ್ನ ಟಾರ್ಗೆಟ್ ತಗೊಂಡಿದ್ದೀನಿ. ಆಲ್ರೆಡಿ 5 ಕ್ಲಬ್ಬು ಇವಾಗ 4 ಕ್ಲಬ್ ಆಗಿದೆ, 1 ಪೈಪ್ ಲೈನಲ್ಲಿ ಇದೆ, ಅದನ್ನು ಇದು ಆಗ್ಬೋದು. ಆದರೆ ಇನ್ನೂ 3-4 ಕ್ಲಬ್ಬು ಆಗಬೇಕು. ನಮಗೆ ನಮ್ಮ ಕನ್ವೆನ್ಷನ್ ಮುಂದೆ ಈ ಕೆಲಸಗಳೆಲ್ಲ ನಡಿಬೇಕು. ಅದಕ್ಕೋಸ್ಕರ ತಾವೆಲ್ಲ ಮನಸ್ಸು ಮಾಡಿ ಒಂದು ಕ್ಲಬ್ಬು, ಲಯನ್ಸ್ ಕ್ಲಬ್ಬು ಅಥವಾ ಲೇಡಿ ಲಯನ್ಸ್ ಕ್ಲಬ್ ಅಥವಾ ಲಿಯೋ ಕ್ಲಬ್ ಇದನ್ನು ಮಾಡಿ ನೀವು ಒಂದು ರೀಜನಲ್ಲಿ ಅಟ್ಲೀಸ್ಟ್ 7 ಕ್ಲಬ್ಬಲ್ಲಿ ನಿಮ್ಮ ರೀಜನಲ್ಲಿ 1-2 ಕ್ಲಬ್ಬನ್ನು ಮಾಡಿ ನಮಗೆ ಕೊಡಿ ಅಂತ ಬಾಯಿ ತುಂಬ ಕೇಳ್ತಾ ಇದ್ದೀನಿ. ನಮ್ಮ ಟಾರ್ಗೆಟ್ ತುಂಬಲಿಕ್ಕೆ, ನಮ್ಮ ಡಿಸ್ಟಿಕನ್ನು ಬೆಳೆಸಿ ಉಳಿಸಲಿಕ್ಕೆ ದಯವಿಟ್ಟು ಈ ಒಂದು ಕೆಲಸವನ್ನು ನೀವು ಮಾಡಬೇಕಂತೇಳಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಅವರ ಕಮಿಂಗ್ ಪಾಯಿಂಟ್ಸ್, ಅವರ MJF ನಿಮಗೆ ಗೊತ್ತು, ಲಾಸ್ಟ್ ಜುಲೈಯಿಂದಲೇ ನಾವು 20,000 ರೂಪಾಯಿ ಸಬ್ಸಿಡಿ ಕೊಟ್ಟು 7 ತಿಂಗಳವರೆಗೆ ನಿಮಗೆ ಸಬ್ಸಿಡಿ ಕೊಡ್ತಾನೇ ಇದ್ದೀವಿ. ನನ್ನ ಟಾರ್ಗೆಟ್ 100ಗೆ ನಾನು ಭಾಗಿಯಾಗಿದ್ದೇನೆ. ಅದರ ಮೇಲೆ ನನಗೆ ಗೊತ್ತಿಲ್ಲ ಎಷ್ಟು ಮಾಡಬೇಕು ಮತ್ತು ಅಂತ. ನಾವು ಟಾರ್ಗೆಟ್ 100 ಕೊಟ್ಟಿದ್ದೇವೆ. 70 MJF ಈಗ ಆಗಿದೆ, ಇನ್ನು 30 MJF ಆಗಬೇಕು. ತಾವೆಲ್ಲ ದಯಮಾಡಿ ಈಗ ರೀಜನಲ್ ಕ್ಲಬ್ಸಲ್ಲಿ ಆರ್ಡಿನರಿ MJF ಯಾರೂ ಸಹ ಇಲ್ಲಿ ಮಾಡಲಿಲ್ಲ 7 ಕ್ಲಬ್ಬಲ್ಲಿ. ಲಾಸ್ಟ್ ಇಯರ್ ಒಂದು 8 ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಆದರೆ ಮೆನಿ ಕ್ಲಬ್ಸ್ ಆರ್ ನಾಟ್ ಗಿವನ್ ಎನಿಥಿಂಗ್. ಎಲ್ಲಾದರೂ PNJF ಇಲ್ಲ, MJF ಇಲ್ಲ. ಇವತ್ತು ನಾನು BODಯಲ್ಲಿ ನೋಡಿದ್ದೇನೆ, ಎಲ್ಲರನ್ನ ಗುರುತಿಸ್ಕೊಂಡಿದ್ದೇನೆ. ಆದರೆ ಈ ಕ್ಲಬ್ಬು ಯಾಕೆ ಹಿಂದೆ ಬಿದ್ದಿದೆ MJFಲ್ಲಿ ಅಂತ ಗೊತ್ತಿಲ್ಲ. ಇದು ನಿಮ್ಮ ಅರ್ಧ ಪಾಲು ಇಂಟರ್ನ್ಯಾಷನಲ್ಗೆ ಹೋಗ್ತದೆ. 1.5 ಲಕ್ಷ ಜನರು ಕಣ್ಣು ಕಾಣದೇ ಇದ್ದಾರೆ ಅಲ್ಲಿ.
ಅವರಿಗೆ ಬೆಳಕೇ ಇಲ್ಲ. ನಾವು ಇಷ್ಟು ಬೆಳಕಾದರೂ ನೋಡ್ತಾ ಇದ್ದೇವೆ. ಅದರ ಟ್ರೀಟ್ಮೆಂಟಿಗೋಸ್ಕರ ಅರ್ಧ ಹಣ ನಿಮ್ಮದು ಅಲ್ಲಿ ಹೋಗ್ತದೆ, ಅರ್ಧ ಹಣ ನಿಮಗೊಂದು ಫ್ಲೇಕ್ ಬರ್ತದೆ, ಅದರಲ್ಲಿ ಒಂದು ಪಿನ್ ಬರ್ತದೆ MJFದು. ಅಲ್ಲಿಂದ ನೀವು ನೆಟ್ಟಾಗೆ ನಿಮ್ಮ 5-6 MJF ನಿಮ್ಮಲ್ಲಿ ಕೊಟ್ಟರೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ನಿಮಗೆ ಅದು ಗ್ರ್ಯಾಂಟಾಗಿ ನಿಮಗೆ ವಾಪಸ್ ನಿಮ್ಮ ಕ್ಲಬ್ಬಿಗೆ ಸರ್ವಿಸ್ ಆ್ಯಕ್ಟಿವಿಟೀಸಿಗೆ ಬರ್ತದೆ. ಈಗ ದೊಡ್ಡ ದೊಡ್ಡ ಗ್ರ್ಯಾಂಟ್ ಎಲ್ಲ ಬರೋದು ನಿಮ್ಮ MJFಯಿಂದ, ನೀವು ಕಳಿಸಿದ MJFಯಿಂದ. ಮೆಲ್ವಿನ್ ಡಿಸೋಜಾ ಫಾರ್ ಎಕ್ಸಾಂಪಲ್ 200 MJF ಮಾಡಿದರು. ಅವರ ಗ್ರ್ಯಾಂಟ್ ಇವತ್ತು ನಮಗೆ ಕಿಟ್ ಎಲ್ಲ ಕೊಡಲಿಕ್ಕೆ, ಇಲ್ಲದಿದ್ದರೆ ಮುಂಚೆ ಇನ್ನು ಏನು ಮಾಡಬೇಕು ಅದಕ್ಕೆ ಅಂತೂ ಗ್ರ್ಯಾಂಟ್ ಅಪ್ಲೈ ಮಾಡಿದಾಗ ಅದು ನಮಗೆ ಬರ್ತದೆ. ಸಂಜೀವ್ ಶೆಟ್ಟಿ ಟೈಮಲ್ಲಿ ಎಷ್ಟು ಬಂತು, ವಸಂತ್ ಶೆಟ್ಟಿ ಟೈಮಲ್ಲಿ ಎಷ್ಟು ಬಂತು, ಅದರ ಉಪಯೋಗಕ್ಕೆ ಪ್ರಯೋಜನಕಾರಿಯಾಗುವಂಥ ಕೆಲಸಕ್ಕೆ ಮಾತ್ರ ಅದು ಇಂಟರ್ನ್ಯಾಷನಲ್ ಅವರು ಅರ್ಜಿ ಕೊಡೋದು. ಯಾಕೆಂದರೆ ಡಯಾಲಿಸಿಸ್ ಮಿಷಿನ್ ಅಷ್ಟು ಬಂದಿದೆ. ಹೇಳಿದವರಿಗೆ ಎಲ್ಲ ಅಪ್ಲೈ ಮಾಡಿದವರಿಗೆ ಗ್ರ್ಯಾಂಟ್ ಬರ್ತಾನೇ ಇದೆ. ಪ್ಯಾಲಿಟಿವ್ ಕ್ಯಾನ್ಸರ್ 1,50,00,000 ಬಂದಿದೆ. ಇದೆಲ್ಲ ಎಲ್ಲಿಂದ ಬರ್ತದೆ? ನೀವು ಕಳಿಸಿದ MJFಯಿಂದ ಅರ್ಧ ಪಾಲು ನಿಮಗೆ ಗ್ರ್ಯಾಂಟ್. ಅದಕ್ಕೋಸ್ಕರ ಹೇಳೋದು, ಕ್ಲಬ್ಬಲ್ಲಿ ಒಂದು 5-6 MJF ಮಾಡಿದರೂ ಕಳಿಸಿದ್ರು ನಿಮ್ಮ ಸರ್ವಿಸ್ ಆ್ಯಕ್ಟಿವಿಟೀಸಿಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕಿಗೆ ಬರ್ತದೆ. ಆದ್ದರಿಂದ MJFನ್ನು ಹೆಚ್ಚು ಮಾತಾಡೋಕ್ಕಿಲ್ಲ, ಇಷ್ಟೇ. ನಮ್ಮ ಡಿಸ್ಟಿಕ್ಕಿಂದ 20th ನಿಮಗೆ 20,000 ನಾವು ಕೊಡ್ತೀವಿ. ಆಮೇಲೆ ನಾವು ಕೊಡೋದಿಲ್ಲ. $83 ನೀವೇ ಕೊಟ್ಟು ನೀವೇ ತಗೊಳ್ಬೇಕು. ಇದೊಂದು ಅವಕಾಶ. ಲಾಸ್ಟ್ ನಿಮ್ಮ ಝೋನ್ ಚೇರ್ಪರ್ಸನ್, ನಿಮ್ಮ ರೀಜನ್ ಚೇರ್ಪರ್ಸನ್ 5,000 ನಿಮಗೆ ಕೊಡ್ತಾರೆ. 30,000 ಆಯಿತು. ಅದರಲ್ಲಿ ನೀವು 53,000 ಕೊಟ್ಟರೆ ಆಯಿತು. ದಯವಿಟ್ಟು ಇದೊಂದು ಅಪರ್ಚುನಿಟಿ. ಇಷ್ಟು ಜನ ಇಲ್ಲಿ ಕೂತಿದ್ದೀರಾ, ಒಂದು 30 MJF ನಮಗೆ ಬೇಕಾಗಿದೆ. ಅದರಲ್ಲಿ ನೀವು ಎಷ್ಟು ಕೊಡ್ತೀರೋ ಬಿಡ್ತೀರೋ ನಿಮಗೆ ಬಿಟ್ಟಿದ್ದು. ದಯವಿಟ್ಟು ನನಗೋಸ್ಕರ ಕೊಡಬೇಡಿ, ನಮ್ಮ ಡಿಸ್ಟಿಕ್ಕಿಗೆ, ನಮ್ಮ ಮಲ್ಟಿಪಲಿಗೆ, ನಮ್ಮ ಇಂಟರ್ನ್ಯಾಷನಲ್ಗೆ. ನಿಮ್ಮ ಹಣ ಎಲ್ಲಿ ಹೋಗೋದಿಲ್ಲ. ಇಲ್ಲಿ ಕಳಿಸಿದಾಗ ಡಿಸ್ಟಿಕ್ ಅವರು ಯೂಸ್ ಮಾಡಲ್ಲ. ನಿಮ್ಮ ಹಣ ಡೈರೆಕ್ಟ್ ಇಂಟರ್ನ್ಯಾಷನಲ್ಗೆ ಹೋಗುತ್ತೆ. $83 ನಿಮಗೆ ಇಂಟರ್ನ್ಯಾಷನಲ್ಗೆ ಹೋಗುತ್ತೆ. ಆದ್ದರಿಂದ 70 ಮಂದಿ MJF ನಂಗೆ ಕೊಟ್ಟಿದ್ದಾರೆ. ನನಗೆ ಇನ್ನು 30 MJF ಬೇಕಾಗಿದೆ. ದಯವಿಟ್ಟು ನಮ್ಮ ಡಿಸ್ಟಿಕ್ ನಂಬರ್ 1 ಬರೋದರಲ್ಲಿ ಇದರಲ್ಲಿ ಹೆಮ್ಮೆ ಪಡಬೇಕು ನಾವು. ನಿಜವಾಗಿ ಎಲ್ಲದರಲ್ಲೂ ಮುಂದೆ ಇದ್ದರೂ ಸಹ ನಾವು MJFಲ್ಲಿ ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಎಲ್ಲ ಸೇವೆ ಕಾರ್ಯಕ್ರಮಗಳನ್ನು 7 ಕ್ಲಬ್ಬು ಅತ್ಯುತ್ತಮವಾಗಿ ಮಾಡಿದ್ದಾರೆ. ನಿಸ್ವಾರ್ಥ ಸೇವೆ ಮಾಡಿ ಎಲ್ಲರ ಕ್ಲಬ್ಬಿನಲ್ಲಿ ಒಳ್ಳೆ ಕೆಲಸ ಮಾಡಿ ಮುಂದೆ ಗವರ್ನರ್ ವಿಸಿಟ್ ಆಯಿತು ಅಂತ ಬಿಟ್ಟುಬಿಡಬೇಡಿ. ಎಲ್ಲರೂ ಸಹ ಇನ್ನೂ ರಿಪೋರ್ಟ್ ಬರ್ತಾಯಿದೆ, ಹೋಗ್ತಾ ಇದೆ. ಈಗ ಅಂದಾಜಿಗೆ ಒಂದು 4-5 ಕ್ಲಬ್ಗಳು ಒಳ್ಳೆ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ. ಅದನ್ನು ಮಿಸ್ ಮಾಡಬೇಡಿ, ಮುಂದಕ್ಕೆ ಕಂಟಿನ್ಯೂ ಮಾಡಿ. ಅದರ ಜೊತೆಗೆ ವೀಕಾದ ಕ್ಲಬ್ಗಳು ಸಹ ಇದ್ದೇವೆ, ಅವರು ಕೂಡ ಒಳ್ಳೆಯ ಕೆಲಸವನ್ನು ಇವತ್ತು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಇವತ್ತು ನೀವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಾ. 7 ಕ್ಲಬ್ಬಿನ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಎಲ್ಲ ಲಯನ್ಸ್ ಮೆಂಬರ್ಸಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಂಡಕ್ಟ್ ಮಾಡಿದಂಥ ಹೊಸ ಮೆಂಬರ್ಸ್, ದಯವಿಟ್ಟು ನ್ಯೂ ಮೆಂಬರ್ಸ್ ಕುಂಭಮೇಳಕ್ಕೆ ಅಂತ ಬ್ಯಾಂಗ್ಳೂರಿಗಿಂದ ಆಚೆ ಹೋಗಿದ್ದಾರೆ. ಕುಂಭಮೇಳ ಅವರಿಗೆ ಇಂಪಾರ್ಟೆಂಟ್. ಸೊ ಹೊಸ ಮೆಂಬರ್ ಅಲ್ಲ, ಒಂದು ಸತಿ ಕುಂಭಕ್ಕೆಲ್ಲ ಹೋಗಿ ಬರ್ತಾರೆ, ಅವಾಗ ಒಳ್ಳೆ ಚುರುಕಾಗ್ತಾರೆ. ಹಾಗೆ ಇವತ್ತು ಬಂದಂಥ 2 ಮೆಂಬರ್ಸ್ಗಳು ಇದ್ದೇವೆ. ನೀವು ಲಯನಿಸಮ್ಗೆ ಸೇರ್ತೀರಲ್ಲ, ಇಷ್ಟ ಉಂಟಾ? ಇಲ್ಲಿ ಬನ್ನಿ. ಲಯನ್ಸ್ ಸೇವೆ ಅಂದರೆ ಅತ್ಯುನ್ನತವಾದದ್ದು. ನೀವು ಗುರುತಿಸ್ಕೊಂಡಿದ್ದೀರಲ್ಲ ಇಬ್ಬರಳು. ಈಗ ನಾವು ಲಯನ್ಸಲ್ಲಿ ಇದ್ದೇವೆ. ಸೇವೆ ಮಾಡೋದು ನಮ್ಮ ಭಾಗ್ಯ. ಅಂತಾರಾಷ್ಟ್ರೀಯ ಅಂತ ಹೇಳಿದರೆ ನಮ್ಮ ಸಂಸ್ಥೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಅಂತಾರಾಷ್ಟ್ರೀಯದಿಂದ. ಮೆಲ್ವಿನ್ ಜಾನ್ಸ್ ಅಂತ ಹೇಳ್ತಾರೆ, ಅವರು ಈ ಸಂಸ್ಥೆಯ ಸ್ಥಾಪಕರಾಗಿರ್ತಾರೆ. 1879 ಹುಟ್ಟಿ 1917 ಈ ಸಂಸ್ಥೆಯನ್ನು ಸ್ಥಾಪಿಸಿದವು. ಸುಮಾರು 200 ದೇಶಗಳಲ್ಲಿ ಹಾಗೂ 107 ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಗಳು ಜಿಲ್ಲೆ ಅಂದರೆ ದೇಶದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸುಮಾರು 48,000 ಕ್ಲಬ್ಗಳು, 14 ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿದ ನಮ್ಮ ಈ ಒಂದು ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಫೌಂಡೇಶನ್. ಅದಕ್ಕೆ ಇವತ್ತು ನೋಡಿದ್ದೀರಾ ನೀವಿಬ್ಬರಳು ಎಷ್ಟು ಜನ ಸೇರಿದ್ದಾರೆ. ಇವರೆಲ್ಲ ಲಯನ್ಸ್ ಮೆಂಬರ್ಸ್ಗಳು.
ಇದರಲ್ಲಿ ಉತ್ತಮವಾದ ಹುದ್ದೆಯನ್ನು ಪಡೆದವರು ಬೇಕಾದಷ್ಟು ಜನ ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಹೊಸ ಮೆಂಬರ್ಸ್ ನಿನ್ನೆ ಮೊನ್ನೆ ಸೇರಿದವರು ಇದ್ದಾರೆ. ನೀವು ಇಬ್ರಾಳಿ ಈ ಸಂಸ್ಥೆಗೆ ಸೇರೋದು ನಿಮಗೆ ಸಂತೋಷ ಉಂಟಲ್ಲ? ಹಾಂ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ 317D ಇದರಲ್ಲಿ ನಮ್ಮ 4500 ಜನರಿದ್ದಾರೆ. ಸುಮಾರು 121 ಕ್ಲಬ್ಬುಗಳಿದೆ. ಹಾಗೂ ನಮ್ಮ ಲಿಯೋ 18ರಿಂದ 30 ವರ್ಷದವರೆಗೆ ಲಿಯೋ ಕ್ಲಬ್ಗಳು ಇದೆ. ಅದರಲ್ಲಿ ಸುಮಾರು 2000ದಷ್ಟು ಮೆಂಬರ್ಸ್ ಇದ್ದಾರೆ, ಲಿಯೋ ಮೆಂಬರ್ಸ್. ಆಮೇಲೆ ಸುಮಾರು 43 ಕ್ಲಬ್ಬುಗಳು ಇದೆ. ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ನಾವು 4 ಕಂದಾಯ ವಲಯವನ್ನು ಅವಲಂಬಿಸಿ ಒಂದು ರಾಜ್ಯಪಾಲರಾಗಿರ್ತೀವಿ. ಕೊಡಗು, ಹಾಸನ್, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಇದನ್ನು ಅವಲಂಬಿಸಿ 317D ಅಂತ ಒಂದು ಹೆಸರನ್ನು ತಗೊಂಡಿದ್ದೀವಿ. ಅದಕ್ಕೆ ಒಂದು ರಾಜ್ಯಪಾಲರು ವರ್ಷ ಒಂದೊಂದು ರಾಜ್ಯಪಾಲರು ಇರ್ತಾರೆ. ವರ್ಷ ರಾಜ್ಯಪಾಲರು ಚೇಂಜ್ ಆದ ಮೇಲೆ ಅವರವರು ಏನೇನು ಕೆಲಸಗಳನ್ನು ಹಾಕ್ಕೊಂಡಿದ್ದಾರೆ ಅದನ್ನು ನಡೆಸ್ಕೊಂಡೇ ಹೋಗೋದು. ಸೇವೆ ಅನ್ನೋದು ನಮ್ಮ ಮುಖ್ಯಾಂಶ. ಸೇವೆ ಮಾಡ್ತಾ ಹೋಗೋದು, ಜನರನ್ನು ನೋಡೋದು, ಬಡಬಗ್ಗರಿಗೆ ಸಹಾಯ ಮಾಡೋದು, ಹಾಸ್ಪಿಟಲ್, ಸ್ಕೂಲು, ಕಾಲೇಜಸ್, ಆರೋಗ್ಯ ಕ್ಯಾಂಪ್ಸ್, ಹಲವಾರು ಕ್ಯಾಂಪ್ಸ್ಗಳನ್ನು ಕಂಡಕ್ಟ್ ಮಾಡೋದು, ಮನೆಯಿಲ್ಲದವರಿಗೆ ಮನೆ ಕೊಡುವಂಥ ಕಾರ್ಯಕ್ರಮ, ಇದನ್ನೆಲ್ಲ ನಡೆಸ್ಕೊಂಡು ಬರೋದು ನಮ್ಮ ಲಯನಿಸಮ್. ಇದಕ್ಕೆ ನಾವು ಅಂತಾರಾಷ್ಟ್ರೀಯದಿಂದ ಗುರುತಿಸ್ಕೊಂಡಿದ್ದೇವೆ, ಜಿಲ್ಲೆಯಿಂದ, ಮಲ್ಟಿಪಲ್ಲಿಂದ ಮತ್ತು ಅಂತಾರಾಷ್ಟ್ರೀಯದಿಂದ. ಹಾಗೆ ಇವತ್ತು ನೀವು ನಮ್ಮ ಈ ಒಂದು ಲಯನ್ಸ್ ಸಂಸ್ಥೆಗೆ ಸೇರಿದ್ದು ನನಗೆ ಸಂತೋಷ ಆಗ್ತದೆ. ನಾನು ಇಷ್ಟು ನಿಮಗೆ ಹೇಳಬೇಕಾಗಿದೆ, ಯಾಕೆಂದರೆ ತಿಳ್ಕೊಳ್ಬೇಕು. ಮೊದಲು ಲೈನಿಸಮ್ ಅಂದರೆ ಏನು ಅಂತ ಹೇಳ್ತಾರೆ ಎಲ್ಲರೂ ಇಲ್ಲಿ ಬಂದ್ರಿ ಅಂತ. ಆದರೆ ಒಂದು ಸೇವೆ ಮಾಡುವ ಒಂದು ರಾಷ್ಟ್ರೀಯ ಸಂಸ್ಥೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಹಾಗೆ ಇವತ್ತು ನೀವಿಬ್ಬರಲ್ಲಿ ನಿಂತಿದ್ದೀರಾ, ನಿಮ್ಮ ಕೈನೇ ತಗೊಳ್ತೀರಾ, ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಇವಾಗ ನೀವು ಲಯನ್ಸ್ ಸೇರೋ ಮುಂಚೆ ಒಂದು ಓತ್ಸನ್ನು ತಗೊಳ್ಬೇಕು. ನಿಮ್ಮ ರೈಟ್ ಹ್ಯಾಂಡ್ ಬಲಗೈನ ತೆಗೆದು ಹೀಗೆ ಇರಿಸ್ಕೊಳ್ಳಿ. ಈಗ ನಿಮ್ಮ ಹೆಸರು ಹೇಳಿ, ಇಬ್ರಾಳ್ದು ನೀವು ಹೇಳ್ಕೊಳ್ಳಿ. ನಾನು ಹೆಸರು ನೀವು ಹೇಳಿ, ನಿಮ್ಮ ಹೆಸರು ಹೇಳಿ ಇಬ್ರಾಳ್ದು. ಲಯನ್ಸ್ ಕ್ಲಬ್ಬಿನ, ನಾ ಹೇಳಿದಾಗೆ ಹೇಳಿ, ಲಯನ್ಸ್ ಕ್ಲಬ್ಬಿನ ನೂತನ ಸದಸ್ಯರಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ. ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿದ್ದೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸ್ತೇನೆ. ಎಲ್ಲ ಸಭೆಗಳಲ್ಲಿಯೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತೇನೆ. ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್ಬು, ನನ್ನ ಜಿಲ್ಲೆ ಮತ್ತು ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾನು ಬದ್ಧನಾಗಿದ್ದೇನೆ ಎಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಇದು ನಿಮ್ಮ ಓಟ್ಸ್. ನೀವು ಇನ್ನೂ ಲಯನಿಸಮ್ಗೆ ಸೇರಿ ಒಂದು ಮೆಂಬರ್ ಆಯಿತಾ? ಈಗ ಸ್ಪಾನ್ಸರರ್ಸ್, ಪ್ರೇರಕ ಪ್ರತಿನಿಧಿಯವರು ಬನ್ನಿ. ನಿಮ್ಮ ರೈಟ್ ಹ್ಯಾಂಡ್ ಒಪ್ಪಿ. ನೂತನ ಸದಸ್ಯರಾಗಿ ಸೇರ್ಕೊಂಡ್ಕೊಂಡ ಇವರಿಬ್ಬರು ಪ್ರೇರಕನಾಗಿ ನಾನು ಅವರಿಗೆ ಲಯನ್ಸ್ ಸಂಸ್ಥೆಯ ಉದ್ದೇಶ ಮತ್ತು ನೀತಿ ಸಂಹಿತೆಯನ್ನು ಮನವರಿಕೆ ಮಾಡಿ ಲಯನ್ಸ್ ತತ್ವವನ್ನು ಅರಿತುಕೊಂಡು ನಮ್ಮ ಸಂಸ್ಥೆಯ ಎಲ್ಲ ಸಭೆ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರು ಉತ್ತಮ ಲಯನ್ ಆಗುವಂತೆ ನನ್ನ ಭಾಗದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದಾಗಿ ಭರವಸೆಯನ್ನು ನೀಡುತ್ತೇನೆ. ಈಗ ಬನ್ನಿ, ಒಂದೊಂದು ರೋಸ್ ಕೊಡಿ ಮತ್ತು ಒಂದೊಂದು ಪಿನ್ ಕೊಡಿ ಇವರಿಗೆ. ಮತ್ತು ಕಿಟ್ ಇದೆಲ್ಲ ಸತ್ಕರಿಸುವ ಸಮಯ ಸುಸಂದರ್ಭ. ವೇದಿಕೆಯ ಮೇಲಿರುವ ಎಲ್ಲ ಲಯನ್ ನಾಯಕರುಗಳು ಜಿಲ್ಲಾ ರಾಜ್ಯಪಾಲರಾದಂಥ ಲಯನ್ BM ಭಾರತಿಯವರನ್ನು
ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಎಪ್ರಿಸಿಯೇಷನ್ ರೆಸೊಲ್ಯೂಷನನ್ನು ಲಯನ್ ಮಹೇಶ್ ಶೆಟ್ಟಿಯವರು ಓದಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. Region 11, Zone 1st and 2nd, District 317D. Resolution in appreciation of District Governor, Lion Bharati BM, PMJF D8, District Governor, District 317D. Whereas we, the members of Lions Club Alangar, Lions Club Bappanadu Inspire, Lions Club Belwai, Lions Club Gurupura Kaikamba, Lions Club Muchur Nirude, Lions Club Sulkeri, Lions Club Venuru, Leo Club Muchur Nirude, Leo Club Inspire. Do appreciate the service and outstanding leadership so generously and unselfishly provided to our District 317D by Lions District Governor Lion Bharati BM, PMJF D8, and the sacrifices her is making during the year in fulfilling the manifold duties of her office, and whereas we wish to assure her of our loyalty and cooperation in her programs to maintain and promote Lionism in District 317D. Therefore, be it resolved that we express to her our appreciation in the form of this resolution and pledge our loyal support to her efforts to make this year's administration an outstanding one in the history of our district. For and behalf of Lions Club Alanga, Bappanadu Inspire, Belwai, Gurupura Kaikamba, Muchur Nirude, Sulkeri, Venuru, Leo Club Muchuru Nirude, Young Inspire, dated 9th February 2025 at Bantar Sangha, Karnad, Mulke. Presidents, Lion B. Shwaprasad MJF, Lion Jacinta Di Mello, Lion Simon Mascarenhas, Lion Mahesh Shetty, Lion Anita D'Souza, Lion Ravi Shetty, Lion Harish Kumar, Leo Gagan, Sheikh Muhammad Zishan. Secretaries, Lion Pratibha Hebba, Lion Raja D'Souza, Lion Devanand Bhatt, Lion Ivan D'Souza, Lion Melvin Saldana, Lion Vishwanath Shetty, Lion Jairam Hegde, Lion Tarun Cardoza, Leo Muhammad Salit. Treasurers, Lion Anil Kumar, Lion Alvin Dikhona, Lion David Dimello, Lion Aaron Derek Fernandez, Lion Navin D'Souza, Lion Prashant Shetty, Lion Dayanand Bhandari, Leo Rezvit D'Souza, Leo Muhammad Afnan, and all the members of above clubs. Thank you. ಇನ್ಸ್ಪೈರ್ ವತಿಯಿಂದ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಕಂಪ್ಯೂಟರ್ ಹಾಗೂ ಪ್ರಿಂಟರ್ನ ಕೊಡುಗೆಯನ್ನು ನೀಡಲಿಕ್ಕಿದ್ದೇವೆ. ಇದನ್ನು ಸ್ವೀಕರಿಸಲು ಟ್ರಾಫಿಕ್ ಡಿಪಾರ್ಟ್ಮೆಂಟ್ನ ಸುಧೀರ್ ಇವರು ವೇದಿಕೆ ಬಂದು ಪ್ರಿಂಟರ್ ಹಾಗೂ ಕಂಪ್ಯೂಟರನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮ ಗುರುಪುರ ಕೈಕಂಬ
request all the PDGs to be seated on the front seats at the stage on the dais. District 3170, Region 11, Zone 1. Resolution in appreciation of past district governor. The past district governors of our district have distinguished themselves by their devoted service for the cause of humanity, reflecting lofty ideals and high ethical standards of Lionism in and around this part of the country. During the tenure of the office as district governor of this district, each one of our past district governors has earned laurels and tributes for our district and made it scale great heights of fame amongst the Lion district of the world. The presidents and members of the Lions clubs, Alangar, Bappanadu Inspire, Belvai, Gurupura Kaikamba, Muchuru Nirude, Sulkeri, Venuru, Leo Club Muchuru Nirude, Leo Club and Inspire, desire to place on record their sublime regard for the past district governors, all and singular. Now, be it resolved that the president and members of the above clubs assembled here today endorse their appreciation and respectful regards for all the past district governors of our district and pray for their good health and prosperity, so that they may accomplish more humanitarian services during the years to come. For and behalf of all above Lions and Leo clubs, signed by presidents, secretaries, treasurers on 9th February 2025 at Mantra Bhavana, Molki. I request respected district governor, IPDG, past district governor, at the highest level. All round, we can see the 7-star, 7 presidents in the stage. I think a full credit goes to the region chairman, Hebar, for getting all the 7 clubs. A big round of applause to you, Hebar. 7, it is difficult to gather 7 clubs and make a region meet, district governors meet, but I'm sure they've kept up the timings, so I don't want to waste much of your time. So I compliment, without naming any of them individually, I compliment all the 7
presidents, secretaries and treasurers of 7 clubs, and to District Governor B.M. Bharati. You are having an excellent year. I wish you all the best in the remaining tenure. Wish you all the best, Hebar. Thank you very much. 7 ಕ್ಲಬ್ಬಿನ ಒಂದು ಸಂಗಮ ಇವತ್ತು. ಅದರ ಅಧ್ಯಕ್ಷತೆಯನ್ನು ವಹಿಸಿರುವ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ ಇದರ ಅಧ್ಯಕ್ಷರಾದ ಶಿವಪ್ರಸಾದ್ರವರೇ ಹಾಗೂ ಇತರ 6 ಕ್ಲಬ್ಬಿನ ಅಧ್ಯಕ್ಷರುಗಳೇ, ಡಿಸ್ಟ್ರಿಕ್ಟ್ ಗವರ್ನರ್ B.M. ಭಾರತಿಯವರೇ, IPDG ಮೆಲ್ವಿನ್, PDG ಅರುಣ್ ಆ್ಯಂಡ್ ಆಲ್ ಮೈ ಡಿಯರ್ ಲಯನ್ ಮೆಂಬರ್ಸ್. 7 ಕ್ಲಬ್ ಅಂತ ಹೇಳಿದರೆ ಒಂದು ಮಿನಿಮಮ್ 1 ಗಂಟೆ ಕಾರ್ಯಕ್ರಮ ಆದರೂ ಟುಡೇ ವಿ ಹ್ಯಾವ್ ಸೇವ್ಡ್ ಆಲ್ಮೋಸ್ಟ್ 6 to 7 hours. ಮಾತ್ರ ಅಲ್ಲ, ಸಮಯ ಕೂಡ ಅಷ್ಟೇ. ಇಂಥ ಒಂದು ಆಲೋಚನೆ ಮಾಡಿದ ಬಹುಶಃ ವೆಂಕಟೇಶ್ ಹೆಬ್ಬಾರ್ ಮತ್ತು ಅವರ ತಂಡಕ್ಕೆ ನಾನು ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನು ಗವರ್ನರ್ ಇರುವಾಗ ವೆಂಕಟೇಶ್ ಹೆಬ್ಬಾರ್ ಅವರು ಮುಲ್ಕಿ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದರು. ಅವರ ವಿಷಯ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆವಾಗ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕ್ಲಬ್ಬಿಗೆ MGF ಕೊಟ್ಟವರು ಅವರು. ಮಾತ್ರವಲ್ಲ, ಅವರು MGF ಆದರು, ಅವರ ಮಕ್ಕಳು MGF ಆದರು. ಹಾಗಂತ ಹೇಳುವಾಗ ನಮ್ಮ ದೀಪಾವಳಿ ಸೆಲೆಬ್ರೇಷನ್ ನಾವು ಮಾಡಿದೆವು. ಅಲ್ಲಿ ನಾವು ಕೂಪನ್ ಕೊಟ್ಟಿದ್ದೆವು. ಆ ಕೂಪನ್ನಲ್ಲಿ ಅದು MGFಗೋಸ್ಕರ. ಆ ಕೂಪನ್ ಏನು ಲಾಟ್ಸ್ ತೆಗೆಯುವಾಗ ಆ ದಿವಸ ಆ ಲಾಟ್ಸಿನಲ್ಲಿ ಪ್ರತಿಭಾ ಹೆಬ್ಬಾರ್ ಅವರಿಗೆ MGF ಬಂತು. ನೋಡಿ, ಇಡೀ ಕುಟುಂಬ ಅವರದು MGF ಆಗಿ ಅವರ ಒಂದು ಲಯನ್ಸಿನಲ್ಲಿ ಅವರು ಮಾಡುವ ಬಹುಶಃ ಸೇವೆ ಇವತ್ತು ಪ್ರತಿ ಇದರ ಹಂತದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಕೂಡ ನಾವು ನೋಡಿದೆವು. ವಿಶ್ ಯು ವೆರಿ ಬೆಸ್ಟ್ ಲಯನ್ ವೆಂಕಟೇಶ್ ಹೆಬ್ಬಾರ್ ಅವರೇ. ಹಾಗೆಯೇ ಇವತ್ತು ಇತರ ಇಲ್ಲಿನ 7 ಕ್ಲಬ್ಬಿನ ಎಲ್ಲ ಅಧ್ಯಕ್ಷರು ಮತ್ತು ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಿ ನಡೀತಾ ಇವೆ. ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸಿ, ಹಾಗೆಯೇ ನಮ್ಮ ಗವರ್ನರಿಗೆ ಕೂಡ ಅವರು ಮಾಡುವ ಕೆಲಸ ಕಾರ್ಯಗಳಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸೆಕ್ರೆಟರಿ ಟ್ರೆಜರರ್ ಮುಂದೆ ಬನ್ನಿ. ನೀವು ನಿಮ್ಮ ಕೆಲಸ, ನಿಮ್ಮ ಸೇವೆ, ನಿಮ್ಮ ಕಾರ್ಯ ಚಟುವಟಿಕೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂಥ ನಿಮಗೆಲ್ಲರಿಗೂ ಇಂಟರ್ನ್ಯಾಷನಲ್ ಪಿನ್ನು ಬನ್ನಿ. ಅಲ್ಲ, 3 ಆದಾಗೆ ದಯವಿಟ್ಟು ಎಲ್ಲ 7 ಕ್ಲಬ್ಬಿನ PSTಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ಜಿಲ್ಲಾ ರಾಜ್ಯಪಾಲರ ಹತ್ತಿರ ಇಂಟರ್ನ್ಯಾಷನಲ್ ಪಿನ್ನನ್ನು ತೆಗೆದುಕೊಳ್ಬೇಕು. ಆದಷ್ಟು ಬೇಗ. ಸಮಯದ ಅಭಾವವಿದೆ. ಆದಷ್ಟು ಬೇಗನೆ ವೇದಿಕೆ ಬಂದು ಇಂಟರ್ನ್ಯಾಷನಲ್ ಪಿನ್ನನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಲೇಡೀಸಿಗೆ ಮಾತ್ರ ನಾನು ಹಾಕ್ತೇನೆ. ಇನ್ನೆಲ್ಲರೂ ಬಂದು ಹಾಗೆ ಇಸ್ಕೊಂಡು ಹೋಗಿ, ದಯವಿಟ್ಟು ಟೈಮು ಹೆಚ್ಚು ಇದೆ. ಈ ವರ್ಷ ನಮ್ಮ ಕ್ಯಾಬಿನೆಟ್ಟಿಗೆ ಈ 7 ಕ್ಲಬ್ಗಳಿಂದ ಭಾಳಷ್ಟು ಮೆಂಬರ್ ಸೇರಿದ್ದಾರೆ.
ಅವರ ಹೆಸರು ಕರೆದ ಹಾಗೆ ದಯವಿಟ್ಟು ವೇದಿಕೆಗೆ ಬಂದು ಡಿಸ್ಟ್ರಿಕ್ಟ್ ಗವರ್ನರ್ ಹತ್ರ ಒಂದು ಪಿನ್ನನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಂಬ ಝೋನ್ NY ಮೆಲ್ವಿನ್ ಸಲ್ಡಾನಾ, ಅಸೋಸಿಯೇಟ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಜಾನ್ ಓಸ್ವಾಲ್ಡ್ ಪೆರೆಸ್, ಕ್ರಿಸ್ಮಸ್ ಸೆಲೆಬ್ರೇಷನ್. ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ಸ್ ಜೇಸನ್ ಪ್ರೀತಮ್ ಪೆರೆಸ್, ಕ್ರಿಸ್ಮಸ್ ಸೆಲೆಬ್ರೇಷನ್. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ನಿಮಗೆ ನಿಮ್ಮ ಕ್ಲಬ್ಬಿನ ಕಾರ್ಯಕ್ರಮದಲ್ಲಿ ಅವರು ಅದನ್ನು ನೀಡಲಿದ್ದಾರೆ. ಜೇಸನ್ ಪ್ರೀತಮ್ ಪೆರೆಸ್ 15 ಇಯರ್ ಮೊನಾರ್ಕ್ ಶೆವ್ರಾನ್, ಜೇಮ್ಸ್ ಮೆಂಡಾ 10 ಇಯರ್ ಮೊನಾರ್ಕ್ ಶೆವ್ರಾನ್, ಸಂದೀಪ್ ಎನ್ 10 ಇಯರ್ ಮೊನಾರ್ಕ್ ಶೆವ್ರಾನ್. ಮತ್ತು ಈ ಕ್ಲಬ್ಬಿಗೆ ಕ್ಲಬ್ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಬಂದಿದೆ. ಇದನ್ನು ನಾವು ಅಧ್ಯಕ್ಷರಿಗೆ ನೀಡಲಿದ್ದೇವೆ. ಹಂಗಾರ್ ಇದರಲ್ಲಿನ ಕ್ಯಾಬಿನೆಟ್ ಮೆಂಬರ್ಸ್ ಹೆರಾಲ್ಡ್ ಟಾರೋ, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಕ್ಲಬ್ ಪರ್ಮನೆಂಟ್ ಪ್ರಾಜೆಕ್ಟ್. ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಮನೋಹರ್ ಕುಟಿನೋ, ಇಮೇಜ್ ಬಿಲ್ಡಿಂಗ್. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೆರಾಲ್ಡ್ ಟಾರೋ ಅವರಿಗೆ ನ್ಯೂ ಕ್ಲಬ್ ಎಕ್ಸ್ಟೆನ್ಷನ್ ಅವಾರ್ಡ್ ಕೂಡ ಬಂದಿರುತ್ತದೆ. ಲಯನ್ ಹರ್ಮನ್ ಮಾರ್ಟಿನ್ ಡಿಸಿಲ್ವಾ ಅವರಿಗೂ ಕೂಡ. ಚೂರ್ ನೀರುಡೆ ಇದರಲ್ಲಿ ಮೈಕ್ರೋ ಕಮಿಟಿಯಲ್ಲಿ ಒಸ್ವಾಲ್ಡ್ ಡಿಸೋಜಾ ಅವರು ಚೀಫ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಕೋಆರ್ಡಿನೇಟರ್. ಝೋನ್ ಚೇರ್ಪರ್ಸನ್ ರಾಯನ್ ರೋಷನ್ ಡಿಸೋಜಾ, ಅಸೋಸಿಯೇಟ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಜಿತ್ ಶಾರಾನ್ ಪಿಂಟೋ, ಕ್ರಿಸ್ಮಸ್ ಸೆಲೆಬ್ರೇಷನ್. ಈ ಕ್ಲಬ್ಬಿಗೆ ಈ ಸಂಸ್ಥೆಗೂ ಕೂಡ ಕ್ಲಬ್ ಎಕ್ಸಲೆನ್ಸ್ ಅವಾರ್ಡ್ ಬಂದಿರುತ್ತದೆ. ಲಯನ್ಸ್ ಕ್ಲಬ್ ಸುಲ್ಕೇರಿ, ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ಸ್ ರವಿ ಶೆಟ್ಟಿ, ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್, ಸುರೇಶ್ ಭಟ್, ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್, ರೀಜನ್ ಚೇರ್ಪರ್ಸನ್ ವೆಂಕಟೇಶ್ ಹೆಬ್ಬಾರ್, ಶಿವಪ್ರಸಾದ್ ಬಿ, ಬ್ಲಡ್ ಡೊನೇಷನ್ ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್, ಪ್ರತಿಭಾ ಹೆಬ್ಬಾರ್, ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಗವರ್ಮೆಂಟ್ ಹಾಸ್ಪಿಟಲ್ ಸಪೋರ್ಟ್, ಪುಷ್ಪರಾಜ್ ಚೌಟಾ, ಅಸೋಸಿಯೇಟ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ CQI. ಲಯನ್ಸ್ ಕ್ಲಬ್ ವೇಣೂರ್, ಪ್ರವೀಣ್ ಕುಮಾರ್ ಇಂದ್ರ, ಅಸೋಸಿಯೇಟ್ ಡಿಸ್ಟ್ರಿಕ್ಟ್ LCIF ಕೋಆರ್ಡಿನೇಟರ್, ನವೀನ್ ಪಚೇರಿ, ಅಸೋಸಿಯೇಟ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಸ್ವಚ್ಛ ಭಾರತ್. ಈ 7 ಸಂಸ್ಥೆಗಳಲ್ಲಿ ನಮಗೆ ಕೆಲವು ಸದಸ್ಯರು MJF PMJF ಎನ್ರೋಲ್ ಆಗಲಿಕ್ಕೆ ಅವರ ಒಪ್ಪಿಗೆ ನೀಡಿದ್ದಾರೆ. ಕೆಲವರು ಈಗಾಗಲೇ ಎನ್ರೋಲ್ ಆಗಿದ್ದಾರೆ. ಅವರೆಲ್ಲರ ಹೆಸರು ಕರೆದ ಹಾಗೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಸಿಂತಾ ಫ್ರಮ್ ಅಲಂಗಾರ್ ಕ್ಲಬ್, ಸುಂದರ್ ಶೆಟ್ಟಿ ಅವರು ಸುಲ್ಕೇರಿ ಕ್ಲಬ್, ಜೇಮ್ಸ್ ಮೆಂಡಾ ಗುರುಪುರ ಕೈಕಂಬ, ಮೆಲ್ವಿನ್ ಸಲ್ಡಾನಾ, ಶಿವಾನಿ, ಸಾಧನಾ, ಜಗನ್ಮೋಹನ್. ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶಿವಪ್ರಸಾದ್, ವೆಂಕಟೇಶ್ ಹೆಬ್ಬಾರ್ ಮತ್ತು ಅನಿಲ್. ಲಯನ್ಸ್ ಕ್ಲಬ್ ಮುಚ್ಚೂರ್ ನೀರುಡೆ, ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬ. ನಾನು ಈ ಸಭೆಗೆ ಪರಿಚಯಿಸಿದ ಬೆಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದು, ಅದಲ್ಲದೆ ಎಸ್ಪೆಷಲಿ ಒಂದು ಯೂನಿಕ್ ಆಗಿ ಮಾಡಿ ನಾನು ಹಾರೈಸಿದ್ದೀರಾ. ಅವರು ಹೆರಾಲ್ಡ್ ತಾರಾ ಮತ್ತು ಪುಷ್ಪರಾಜ್ ಹಿನ್ನೆಲೆ ಗಾಯನ. ಬನ್ನಿ ನನ್ನ ಹತ್ರ ಒಂದು ಪಿನ್ ತಗೊಳ್ಳಿ. ನಿಮ್ಮ ಒಳ್ಳೆಯ ಇಂಟ್ರೊಡಕ್ಷನ್ ನನಗೆ ಹೆಮ್ಮೆ ತಂದರೆ, ಅಷ್ಟು ಖುಷಿಯಲ್ಲಿ ಇವತ್ತು ಯಾವ ಕ್ಲಬ್ಬಲ್ಲೂ ಆಗಲಿಲ್ಲ. ಇದೊಂದು ಹೊಸ ಯೂನಿಕ್ ಆಗಿ ಮಾಡಿಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆ.
ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಗುಡ್ ಈವ್ನಿಂಗ್, ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ. 7 ಲಯನ್ಸ್ ಕ್ಲಬ್, 2 ಲಿಯೋ ಕ್ಲಬ್, ಒಟ್ಟಿಗೆ 9 ಕ್ಲಬ್ಗೆ ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಭೇಟಿ. ಅದರ ಜೊತೆಗೆ 7 ಕ್ಲಬ್ಬಿನವರ ಅದೆಷ್ಟೋ ಸರ್ವಿಸ್ ಆ್ಯಕ್ಟಿವಿಟಿಗಳ PPTಯಲ್ಲಿ ಅಲ್ಲಿ ಪ್ರೆಸೆಂಟೇಷನ್, ವೇದಿಕೆಯ ಮೇಲೆ ಅದೆಷ್ಟೋ ಲಕ್ಷಾಂತರ ರೂಪಾಯಿಯ ಸೇವಾ ಕಾರ್ಯಕ್ರಮಗಳು. ಕೇವಲ ಈ 7 ಕ್ಲಬ್ಬಿನವ್ರದ್ದು ಮಾತ್ರವಲ್ಲ, ಈ 7 ಕ್ಲಬ್ಬಿನ ಜೊತೆಗೆ ಮುಣ್ಕೂರು ಕಡಂದಲೆ ಕ್ಲಬ್ಬಿಂದ ಕೂಡ ಟ್ವಿನ್ನಿಂಗ್ ಕಾರ್ಯಕ್ರಮದ ಮುಖಾಂತರ ಅವರ ಸರ್ವಿಸ್ ಕೂಡ ಆ್ಯಕ್ಟಿವಿಟಿ. ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹಾಲ್ ತುಂಬ ಜನ. ಈ ಜನರಲ್ಲಿ ನಮ್ಮ ಡಿಸ್ಟ್ರಿಕ್ನವರಿದ್ದಾರೆ, ಉಡುಪಿ ಡಿಸ್ಟ್ರಿಕ್ನವರಿದ್ದಾರೆ, ಅಪ್ಪರ್ ಘಾಟ್ನವರಿದ್ದಾರೆ, ಲೋವರ್ ಘಾಟ್ನವರು ಇದ್ದಾರೆ, ಚಿಕ್ಕಮಗಳೂರಿನವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಹೀಗೆ ಎಲ್ಲ ವಿಚಾರಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಬಂದಿರುವ ನಿಮ್ಮೆಲ್ಲರ ಪರವಾಗಿ ಈ 7 ಕ್ಲಬ್ಬಿನ ಅಧ್ಯಕ್ಷರುಗಳಾದ ಶಿವಪ್ರಸಾದ್ ರವರಿಗೆ, ಜಸಿಂತಾರವರಿಗೆ, ಮಹೇಶ್ ಶೆಟ್ಟಿ ಅವರಿಗೆ, ರವಿ ಶೆಟ್ಟಿ ಅವರಿಗೆ, ಅನಿತಾರವರಿಗೆ ಮತ್ತು ಹರೀಶ್ ಕುಮಾರ್ ರವರಿಗೆ ಮತ್ತು ಸೈಮನ್ ಲೋಬೋ ಈಗಲೇ ಹುಷಾರಿಲ್ಲದ ಕಾರಣ ಹೋಗಿದ್ದಾರೆ. ಈ 7 ಅಧ್ಯಕ್ಷರುಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವರ ಜೊತೆಗೆ ವೇದಿಕೆಯಲ್ಲಿ ಇನ್ನೂ 3 ಲೀಡರ್ಸ್ ಇದ್ದಾರೆ. ಪ್ರಾಂತ್ಯಾಧ್ಯಕ್ಷರಾದ ಹೆಬ್ಬಾರ್ ರವರು, ಜಡ್ಸಿಗಳಾದ ರೋಷನ್ ಮತ್ತು ಉಮೇಶ್ ಶೆಟ್ಟಿ ಅವರಿದ್ದಾರೆ. ಈ 3 ಲೀಡರ್ಗಳು ಈ ಪ್ರಾಂತ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. ವಿಶೇಷ ಏನಂದರೆ ಇವರ ಪ್ರಾಂತ್ಯದಲ್ಲಿ 9 ಕ್ಲಬ್ಗಳಿವೆ. 9 ಕ್ಲಬ್ಬಿನವರು ಕೂಡ ಹೆಚ್ಚಾಗಿ ರೂರಲ್ ಭಾಗದವು. ಹೆಚ್ಚಿನ ಸದಸ್ಯರು ಎಗ್ರಿಕಲ್ಚರಿಸ್ಟ್ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡಿ ಅಥವಾ ಬಿಸ್ನೆಸ್ ಮಾಡುವವರು. ಆದರೆ ಒಂದು ವಿಷಯ ಅಂತೂ ಎಲ್ಲರೂ ನಾವು ಗಮನಿಸಬೇಕು, ಈ 9 ಕ್ಲಬ್ಗಳಲ್ಲಿ ಕಳೆದ ವರ್ಷ ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಾಗ ನಮ್ಮ ಜಿಲ್ಲೆಯ 3 ಕೆಟಗರಿಯಲ್ಲಿ 4 ಕ್ಲಬ್ಗಳು ಫಸ್ಟ್ ಬಂದಿದ್ದವು. ಆ 4 ಕ್ಲಬ್ಗಳು ಕೂಡ ಈ ಪ್ರಾಂತ್ಯದವು. ಇಂತಹ ಪ್ರಾಂತ್ಯವನ್ನು ಮುನ್ನಡೆಸಿರುವ ಹೆಬ್ಬಾರ್ ರವರಿಗೆ, ರೋಷನ್ ರವರಿಗೆ ಮತ್ತು ಉಮೇಶ್ ಶೆಟ್ಟಿ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಪ್ರಾಂತ್ಯಾಧ್ಯಕ್ಷರು ವೆಂಕಟೇಶ್ ಹೆಬ್ಬಾರ್ ಅವರು ಒಂದು ಹೊಸ ಕನಸನ್ನು ಇಟ್ಕೊಂಡು ನಮ್ಮ ಮುಂದೆ ಬಂದಿದ್ದಾರೆ. ಅವರ ಕನಸು ಕೂಡ ನನಸಾಗಲಿ ಅಂತ ನಾನು ಆಶಿಸ್ತೇನೆ. ಹೆಬ್ಬಾರ್ ಅವರೇ, ಆಲ್ ದ ಬೆಸ್ಟ್. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಇವತ್ತು ತುಂಬ ಜೋಶಲ್ಲಿದ್ದಾರೆ, ತುಂಬ ಎನರ್ಜಿ ಬಂದಿದೆ ಅವರಿಗೆ. ಅವರು ವೇದಿಕೆಗೆ ಬಂದ ತಕ್ಷಣ ನೋಡಿದರು, ಹಾಲ್ ತುಂಬ ಜನ, ಅವರ 40 ಫೋಟೋಗಳು ಆ ಕಡೆ ಮತ್ತು ಈ ಕಡೆ, ಮತ್ತು ಲಕ್ಷಾಂತರ ರೂಪಾಯಿ ಸರ್ವಿಸ್ ಆ್ಯಕ್ಟಿವಿಟಿಗಳು, ಹೊಸ ಸದಸ್ಯರು, MJFಗಳು, ಜೊತೆಯಲ್ಲಿ ನಮ್ಮ ಪುಷ್ಪರಾಜ್ ಚೌಟ ಮತ್ತು ಹೆರಾಲ್ಡ್ ಬಾವರ ಮುಖಾಂತರ, ಅವರ ಗಾಯನದ ಮುಖಾಂತರ ಪರಿಚಯ. ಹೀಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಟ್ ಓನ್ಲಿ ಒಳ್ಳೆಯದಾಗಿದೆ ಅಂತ ತುಂಬ ಮೀನಿಂಗ್ಫುಲ್ ಆಗಿ DG ವಿಸಿಟ್ ಮೂಡಿ ಬಂದಿದೆ. ಭಾರತಿ ಮೇಡಮ್ ರವರು ನಮ್ಮ ಡಿಸ್ಟಿಕನ್ನು ಒಳ್ಳೆಯದಾಗಿ ಮುನ್ನಡೆಸಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. PDG ಮಂತ್ ಪರವಾಗಿ ನಮ್ಮ 3 ಡಿಸ್ಟ್ರಿಕ್ಟ್ ಗವರ್ನರ್ಗಳನ್ನು ನೀವು ಆನರ್ ಮಾಡಿದ್ದೀರಾ. ಇವಾಗಲೇ PDG ಅರುಣ್ ಶೆಟ್ಟಿ ಮತ್ತು PDG ಗೋಮ್ಸ್ ಅವರು ನಿಮ್ಮ ಮುಂದೆ ಮಾತನಾಡಿದರು. ನಾವು 3 ಮಾತ್ರ PDGಗಳು ಇಲ್ಲಿ ಮಾತ್ರ ಇರ್ಬೋದು, ಆದರೆ ನಮ್ಮ ಜಿಲ್ಲೆಯಲ್ಲಿ 41 ಜನ PDGಗಳು DG ಆಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಫೋಟೋಗಳು ಅಲ್ಲಿ ಲೆಫ್ಟ್ ಸೈಡಲ್ಲಿ ಹಾಕಿದ್ದಾರೆ. 41 PDGಗಳು DG ಆಗಿದ್ದವರು. ವಿಶೇಷ ಅಂದರೆ ಫಸ್ಟ್ PDG ನೂಯಿ ಶ್ರೀನಿವಾಸರವರು ನೀವು ನೋಡ್ತಾ ಇರ್ಬೋದು. ಅವರು ಲಾಸ್ಟ್ PDG ನಾನು. ಆದರೆ ನಾನು ಹುಟ್ಟುವುದಕ್ಕಿಂತ ಮೊದಲೇ ನೂಯಿ ಶ್ರೀನಿವಾಸರವರು DG ಆಗಿದ್ದವರು. ನಾನು ಯಾವಾಗಲೂ ಹೇಳ್ತೇನೆ ಎಲ್ಲ ಕಾರ್ಯಕ್ರಮಗಳಲ್ಲಿ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನಮ್ಮ ಸಂಸ್ಥೆಗೆ ಆಗಲಿ, ನಮ್ಮ ಸಂಸ್ಥೆಯ ಮುಖಾಂತರ ಸಮಾಜಕ್ಕೆ ಆಗಲಿ, ನಾವು ಏನಾದರೂ ಮಾಡಿದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅದು ವಾಪಸ್ ಬಂದೇ ಬರ್ತದೆ. ಈ 41 PDGಗಳಲ್ಲಿ 31 PDGಗಳು ಇವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿ ಲಯನಿಸಮಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಖುಷಿ ಆಗ್ತದೆ. ಇದು ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ. ನಾನು ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಇದು ಖಾಲಿ PDGಗಳಿಗೆ ಮಾತ್ರ ಸಿಗುವುದಲ್ಲ. ನಮ್ಮ ಸಂಸ್ಥೆಯ ಮುಖಾಂತರ ನಮ್ಮ ಸಂಸ್ಥೆಗೆ ಆಗಲಿ, ಸಮಾಜಕ್ಕೆ ಯಾರೇ ಸೇವೆ ಸಲ್ಲಿಸಲಿ, ನಿಮಗೆ ಕೂಡ ಆಶೀರ್ವಾದ ದೇವರು ಕೊಡ್ತಾರೆ ಅಂತ ಹೇಳುತ್ತಾ, ಬಂದಿರುವ ನಿಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಮೇಲೆ ಆಸೀನರಾಗಿರುವ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರುವಂಥ ಪಾಸ್ ಡಿಸ್ಟ್ರಿಕ್ಟ್ ಗವರ್ನರ್ಸ್ ಮತ್ತು ಎಲ್ಲ ಲಯನ್ಸ್ ಬಂಧುಗಳೇ, ಮೊಟ್ಟ ಮೊದಲಿಗೆ ನಾನು ವೆಂಕಟೇಶ್ ಹೆಬ್ಬಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಅವರು ಈ ಒಂದು ಸೇವಾ ಸಪ್ತಮಿ ಅಂತ ಹೇಳಿದಾಗ ಅತ್ಯಂತ ಸಂತೋಷವಾದದ್ದು ಡಿಸ್ಟ್ರಿಕ್ಟ್ ಗವರ್ನರ್ ಮತ್ತು ನನಗೆ. ಯಾಕೆಂದರೆ 7 ಕ್ಲಬ್ಬಿಗೆ ನಾವು ಪ್ರಯಾಣ ಮಾಡುವುದು ಈ ಒಂದೇ ಕ್ಲಬ್ನಲ್ಲಿ ಮುಗಿಯಿತು. ಸೊ ಅದು ಈ ಒಂದು ಕಾರ್ಯಕ್ರಮವನ್ನು ಅವರು ಎಷ್ಟು ಅಚ್ಚುಕಟ್ಟಾಗಿ ಇದನ್ನು
ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಒಳಗೆ ಬರುವಾಗ ಒಂದು ರೀಜನ್ ಮೀಟಿಗೆ ಬಂದಂತೆ ನಮಗಾಯಿತು ಈ ಸ್ಟೇಜನ್ನು ನೋಡುವಾಗ. ಮತ್ತು ಅದರ ಎಲ್ಲ ಮಾಡಿದಂತಹ ಅವರು ಅದಕ್ಕೆ ಬಹಳಷ್ಟು ಶ್ರಮವನ್ನು ಅವರು ವಹಿಸಿದ್ದಾರೆ. ಯಾಕಂದರೆ ಈ IPDG ಹೇಳಿದಾಗೆ ಈ ಒಂದು 40 ಫೋಟೋಗಳನ್ನು ಅವರಿಗೆ ಯಾರೂ ನೀಡಲಿಲ್ಲ. ಅವರಾಗಿ ಅದನ್ನು ಕಲೆಕ್ಟ್ ಮಾಡಿ ಫೇಸ್ಬುಕ್ಕಿಗೆ ಹೋಗಿ ನಮ್ಮ ಹತ್ರ ಕೇಳಿ, ಬಹಳಷ್ಟು ಜನರ ಹತ್ರ ಕೇಳಿ ಅದನ್ನೆಲ್ಲ ಒಟ್ಟು ಮಾಡಿ ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಇಡೀ ಸ್ಟೇಜ್ನಲ್ಲಿ ರಾರಾಜಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು, ಈಗಾಗಲೇ ಹೇಳಿದರು PDGಗಳ ಈ ಮಂತ್ PDG ಮಂತ್. ನಾವು ಭಾಳಷ್ಟು ಕ್ಲಬ್ಗಳಿಗೆ ಹೋಗಿದ್ದೇವೆ, ಆದರೆ PDGಗೆ ಅವರನ್ನು ಇಲ್ಲಿ ಗೌರವಿಸಿದ್ದಾರೆ. ಆದರೆ ಈ ಥರ ಒಂದು ಎಲ್ಲ PDGಗಳ ಫೋಟೋವನ್ನು ಹಾಕಿ ಅದನ್ನು ನಮ್ಮೆಲ್ಲರಿಗೂ ಅದನ್ನು ನೋಡುವಂಥ ಒಂದು ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಹೆಬ್ಬಾರ್ ಅವರು. ಅದಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಮಯದ ಅಭಾವ ಇತ್ತು, ಅದಕ್ಕಾಗಿ ಎಲ್ಲ ಸೆಕ್ರೆಟರಿಗಳು ಅವರ ರಿಪೋರ್ಟ್ಗಳನ್ನು ಓದಲಿಕ್ಕೆ ಇಲ್ಲಿ ಸಮಯ ಇರಲಿಲ್ಲ. ಅದಕ್ಕೋಸ್ಕರ ಅವರ ಏನೇ ಸರ್ವಿಸ್ ಆಗಿದೆ, ಈ 7 ಕ್ಲಬ್ನ ಸರ್ವಿಸನ್ನು ನಾವು ಅಲ್ಲಿ ನೀವೆಲ್ಲರೂ ನೋಡಬಹುದು. ಬಹಳಷ್ಟು ಸರ್ವಿಸ್ಗಳು ಈ ಕ್ಲಬ್ನಲ್ಲಿ ನಡೆದಿದೆ. ಮೊಟ್ಟ ಮೊದಲಿಗೆ ನಾನು ಬಪ್ಪನಾಡು ಇನ್ಸ್ಪೈರ್ ಇದರ ಪ್ರೆಸಿಡೆಂಟ್ ಆದ ಶಿವಪ್ರಸಾದ್, ಸೆಕ್ರೆಟರಿ ಲಯನ್ ಪ್ರತಿಭಾ ಹೆಬ್ಬಾರ್ ಮತ್ತು ಟ್ರೆಷರರ್ ಅನಿಲ್ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ನಾವು ವಾಟ್ಸಪ್ ಓಪನ್ ಮಾಡುವಾಗ ನಮಗೆ ಕಾಣೋದು ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ ಮಾಡಿದಂಥ ಸರ್ವಿಸ್ ಆ್ಯಕ್ಟಿವಿಟಿ. ಅದು ಪ್ರತಿದಿನ ಏನಾದರೂ ಅವ್ರದ್ದು ಸರ್ವಿಸ್ ಆ್ಯಕ್ಟಿವಿಟಿ ನಡೆಯುತ್ತಾ ಇರ್ತದೆ. ಅದಕ್ಕೂ ನಾನು ಅವರ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಮತ್ತು PSTಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿಗೆ ಈ ರಿಪೋರ್ಟ್ ಇವ್ಯಾಲ್ಯೂಯೇಷನ್ ಮಾಡುವಾಗ, ಬಪ್ಪನಾಡು ಇನ್ಸ್ಪೈರ್ದು ರಿಪೋರ್ಟ್ ನೋಡುವಾಗ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಅದರಲ್ಲಿ ಎಲ್ಲ ಭಾಳ ಕ್ಲಿಯರಾಗಿ ಇರ್ತದೆ, ಏನು ಅದಕ್ಕೆ ಪ್ರೂಫ್ ಕೇಳಬೇಕಂತಿಲ್ಲ, ಎಲ್ಲ ಪ್ರೂಫ್ ರೆಡಿ ಇರ್ತದೆ. ಸೊ ನನಗೆ ಅದು ಇವ್ಯಾಲ್ಯೂಯೇಷನ್ ಮಾಡೋದು ಭಾಳಷ್ಟು ಈಸಿ ಆಗ್ತದೆ. ಅದಕ್ಕೆ ನಾನು ಸೆಕ್ರೆಟ್ರಿ ಪ್ರತಿಭಾ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಎಲ್ಲ ಹೆಬ್ಬಾರ್ ಅವರ ಕ್ರಿಯೇಟಿವಿಟಿ ಎಲ್ಲ ನಾವು ನೋಡಿದ್ದೇವೆ, ಆದರೆ ಅವರ ಮುಖ್ಯ ಧ್ಯೇಯ ಸರ್ವಿಸ್. ಇವತ್ತು ಕೂಡ ನಾವು ಬಪ್ಪನಾಡು ಇನ್ಸ್ಪೈರ್ ಸಂಸ್ಥೆ ಇಲ್ಲಿ ಲಕ್ಷಾಂತರ ರೂಪಾಯಿಯ ಸರ್ವಿಸ್ಗಳನ್ನು ಇವತ್ತು ಮಾಡಿದ್ದಾರೆ. ಅದರಲ್ಲೂ ವೆಂಕಟೇಶ್ ಹೆಬ್ಬಾರ್ ಅವರು ಬಹಳಷ್ಟು ಸೇವಾ ಚಟುವಟಿಕೆಗಳನ್ನು ಇವತ್ತು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ನಿಮ್ಮ ಇಡೀ ಸಂಸ್ಥೆಗೆ, ನಿಮ್ಮ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಹಲವಾರು ಸದಸ್ಯರು ನಮ್ಮ ಕ್ಯಾಬಿನೆಟ್ನಲ್ಲಿ ಈ ವರ್ಷ ಸೇರಿದ್ದಾರೆ, ನಮಗೆ ಬಹಳಷ್ಟು ಸಹಕಾರವನ್ನು ಕೂಡ ನೀಡಿದ್ದಾರೆ. ಈಗಾಗಲೇ ವೆಂಕಟೇಶ್ ಹೆಬ್ಬಾರ್ ಅವರ ಬಗ್ಗೆ ನಾನು ಹೇಳಿದ್ದೇನೆ, ರೀಜನ್ ಚೇರ್ಪರ್ಸನ್ ಆಗಿ. ಮತ್ತು ಶಿವಪ್ರಸಾದ್ ಹಾಗೂ ಪ್ರತಿಭಾ ಹೆಬ್ಬಾರ್ ಮತ್ತು ಪುಷ್ಪರಾಜ್ ಚೌಟಾ ಅವರು ಕೂಡ ಈ ಸಂಸ್ಥೆಯಿಂದ ನಮಗೆ ಭಾಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಮತ್ತು ಈ ಲಿಯೋ ಕ್ಲಬ್ನ ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಝೀಶಾನ್, ಸೆಕ್ರೆಟರಿ ಮೊಹಮ್ಮದ್ ಸಲೇತ್ ಮತ್ತು ಟ್ರೆಷರರ್ ರಿನಾಸ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಚ್ಚೂರು ನೀರುಡೆ ಈ ಸಂಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ಬಪ್ಪನಾಡು ಇನ್ಸ್ಪೈರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸರ್ವಿಸಲ್ಲೂ ಮತ್ತು ಅಡ್ಮಿನ್ನಲ್ಲೂ ಅವರು ಎರಡು ಕ್ಯಾಟಗರಿಯಲ್ಲಿ ಕೂಡ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಮುಚ್ಚೂರು ನೀರುಡೆ ಬಗ್ಗೆ ಮಾತಾಡಬೇಕಾದ್ರೆ ಪ್ರೆಸಿಡೆಂಟ್ ಅನಿತಾ ಅವರು, ಸೆಕ್ರೆಟರಿ ಮೆಲ್ವಿನ್ ಸಲ್ಡಾನಾ ಹಾಗೂ ಟ್ರೆಷರರ್ ನವೀನ್ ಡಿಸೋಜಾ ಅವರು 15 ವರ್ಷದ ಈ ಸಂಸ್ಥೆ ಈ ವರ್ಷ ಸರ್ವಿಸ್ನಲ್ಲಿ 10ನೇ ಹಾಗೂ ಅಡ್ಮಿನ್ನಲ್ಲಿ 11ನೇ ಸ್ಥಾನದಲ್ಲಿದ್ದಾರೆ. ಇವರ ಲಿಯೋ ಪ್ರೆಸಿಡೆಂಟ್ ಆದ ಗಗನ್, ಸೆಕ್ರೆಟರಿ ತರುಣ್ ಮತ್ತು ರೋಸ್ವಿಟಾ ಡಿಸೋಜಾ ಟ್ರೆಷರರ್ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೈಕ್ರೋ ಕಮಿಟಿಯಲ್ಲಿರುವಂಥ ಕ್ಯಾಬಿನೆಟ್ ಕೋಆರ್ಡಿನೇಟರ್ ಆದ ಲಯನ್ ಓಸ್ವಾಲ್ಡ್ ಡಿಸೋಜಾ ಅವರು ಬಹಳಷ್ಟು ನಮಗೆ ಕ್ಯಾಬಿನೆಟ್ ಮೀಟಿಂಗ್ಸನ್ನು ನಡೆಸಲಿಕ್ಕೆ ಭಾಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ರೋಷನ್ ಡಿಸೋಜಾ ಅವರು ಕೂಡ ಝೋನ್ ಚೇರ್ಪರ್ಸನ್ ಆಗಿ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇಣೂರು ಕ್ಲಬ್ನ ಹರೀಶ್ ಕುಮಾರ್, ಸೆಕ್ರೆಟರಿ ಜಯರಾಮ್ ಹಾಗೂ ಟ್ರೆಷರರ್ ದಯಾನಂದ್ ಭಂಡಾರಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಲಯನ್ಸ್ ಕ್ಲಬ್ ಗುರುಪುರ ಕೈಕಂಬ ಇದರ ಪ್ರೆಸಿಡೆಂಟ್ ಆದ ಅನಿತಾ ಡಿಸೋಜಾ, ಸೆಕ್ರೆಟರಿ ಮೆಲ್ವಿನ್ ಡಿಸೋಜಾ ಮತ್ತು ಲಯನ್ ನವೀನ್ ಡಿಸೋಜಾ ಇವರಿಗೂ ಅಭಿನಂದನೆಗಳು. ಅದೇ ರೀತಿ
ಲಯನ್ಸ್ ಕ್ಲಬ್ ಸುಲ್ಕೇರಿ, ಲಯನ್ ರವಿ ಶೆಟ್ಟಿ, ಲಯನ್ ವಿಶ್ವನಾಥ್ ಶೆಟ್ಟಿ ಮತ್ತು ಲಯನ್ ಪ್ರಶಾಂತ್ ಶೆಟ್ಟಿ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ವೇಣೂರು, ಇದರ ಲಯನ್ ಹರೀಶ್ ಕುಮಾರ್, ಜಯರಾಮ್ ಹೆಗಡೆ ಹಾಗೂ ದಯಾನಂದ ಭಂಡಾರಿ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಲಯನ್ ಭಾರತಿ BM ಅವರು ಈ ವರ್ಷ ಬಹಳಷ್ಟು ಅಚೀವ್ಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಅದು MJF ಅಲ್ಲಿರ್ಬೋದು ಅಥವಾ LCIF ಅಲ್ಲಿರ್ಬೋದು ಅಥವಾ ಕ್ಲಬ್ ಚಾರ್ಟರ್ ಆಗುವಂಥ ಇರ್ಬೋದು, ಅವರ ಡಿಸ್ಟ್ರಿಕ್ಟ್ ಇವೆಂಟ್ಸ್ ಇರ್ಬೋದು, ಎಲ್ಲದರಲ್ಲೂ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ನಡೀತಾ ಇದೆ. ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ 5 ಮತ್ತು 6 ಏಪ್ರಿಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಕನ್ವೆನ್ಷನ್ ನಡೆಯಲಿದೆ. ಅದಕ್ಕೆ ನೀವೆಲ್ಲರೂ ಸೇರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನಿಸಮ್. ಸಹಕಾರಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲವಾರು ಗಣ್ಯರು ಸಭಾಂಗಣದಲ್ಲಿದ್ದೀರಿ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಡಿಸ್ಟ್ರಿಕ್ಟ್ ಗವರ್ನರ್ಸ್ ವಿಸಿಟ್, ಪ್ರಿಸೈಡಿಂಗ್ ಆಫೀಸರ್, ದ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಆಫ್ ಬಪ್ಪನಾಡು ಇನ್ಸ್ಪೈರ್, ಲಯನ್ ಶಿವಪ್ರಸಾದ್, ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಅಲಂಗಾರ್, ಲಯನ್ ಜಸಿಂತಾ, ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ ಆಫ್ ಗುರ್ಪುರ್ ಕೈಕಂಬ, Lion Mahesh Shetty, President of Lions Club of Sulkeri, Ravi Shetty, President of Lions Club of Muchur Nirode, Lion Anita D'Souza, President of Lions Club of Venur, Harish, District Governor Lion BM Bharti, IPDG, Lion Melvin D'Souza, past District Governors Lion Ronald Gomes and Arun Shetty, Galaxy of Digital Dice, my dear fellow Lion ladies, Leos and invited guests. At the outset, I bring very, very warm greetings from my home club, Lions Club Mangalore, to all the fine members of the 7 great clubs. ಇನ್ನೊಂದು ವಿಶೇಷತೆ ಅಂದರೆ ಈ 7 ಕ್ಲಬ್ ಇದು ಯಾರು ಸ್ಪಾನ್ಸರ್ ಕ್ಲಬ್ ಮಾಡಿದ್ದಾರೆ, ಸ್ಪಾನ್ಸರ್ ಕ್ಲಬ್ಬಿಗೆ ಸಹ ಮತ್ತು ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಅವ್ರಿಗೆ ಸಹ ನಾನು ವಿಶೇಷವಾಗಿ ಅಭಿನಂದಿಸಲು ಇಷ್ಟಪಡ್ತಾ ಇದ್ದೇನೆ. ಮತ್ತು ನಮ್ಮ ಚಾರ್ಟರ್ಡ್ ಮೆಂಬರ್ಸ್, 7 ಕ್ಲಬ್ಬಿನ ಚಾರ್ಟರ್ಡ್ ಮೆಂಬರ್ಸ್ ಹಾಗೆ ಪಾಸ್ಟ್ ಪ್ರೆಸಿಡೆಂಟ್ಸ್ ಅವರು ಇಷ್ಟು ವರ್ಷ ಅವರು ಎಷ್ಟು ನಿರಂತರ ಸೇವೆ ಮಾಡಿ ಇದು ಕ್ಲಬ್ನ ಅವರವ್ರ ಕ್ಲಬ್ನ ಇಷ್ಟ ಎತ್ತರ ಮಟ್ಟ ತಂದಿದ್ದಕ್ಕೆ ಅವರೆಲ್ಲರಿಗೆ ನಾನು ಮಗದೊಮ್ಮೆ ವಿಶೇಷವಾಗಿ ಅಭಿನಂದಿಸಲು ಇಷ್ಟಪಡ್ತಾ ಇದ್ದೇನೆ. ಸೇವೆ ವಿಷಯದಲ್ಲಿ ಹೇಳಿದರೆ ನಾನು 7 ಕ್ಲಬ್ ಸಹ ನೋಡಿದ್ದೇನೆ, ಭಾರಿ ಅತ್ಯುತ್ತಮ ಸೇವೆ ಮಾಡಿದ್ದಾರೆ. ಸೊ ಹಾಗೆ 7 ಕ್ಲಬ್ದು ಪ್ರೆಸಿಡೆಂಟ್ಸು, ಸೆಕ್ರೆಟರಿ, ಟ್ರೆಷರರ್ ಹಾಗೆ ಎಲ್ಲ ಮೆಂಬರ್ಸ್, ಅವ್ರವ್ರ ಕ್ಲಬ್ಬಿದ್ದು ಮೆಂಬರ್ಸ್ ಅವ್ರಿಗೆ ಸಹ ನಾನು ಹೃತ್ಪೂರ್ವಕ ಅಭಿನಂದಿಸಲು ಇಷ್ಟಪಡ್ತಿದ್ದೇನೆ. ಹಾಗೆ ಬಪ್ಪನಾಡು ಇನ್ಸ್ಪೈರ್ದು ಬಿಲೋ 5 ಇಯರ್ಸಲ್ಲಿ ಸರ್ವಿಸ್ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಫಸ್ಟ್ ಬಂದಿದ್ದಕ್ಕೆ ಸಹ ನಾನು ಆ ಕ್ಲಬ್ಬಿಗೆ ಅಭಿನಂದಿಸಲು ಇಷ್ಟಪಡ್ತಿದ್ದೇನೆ. ಹಾಗೆ 7th ಪೊಸಿಷನ್ ಲಯನ್ಸ್ ಕ್ಲಬ್ ಅಲಂಗಾರು, ಹಾಗೆ 10th ಪೊಸಿಷನ್ ದ ಟಾಪ್ 10ನಲ್ಲಿ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ ಸರ್ವಿಸಲ್ಲಿ ಹೇಳ್ತಾ ಇರೋದು, ಅವ್ರಿಗೆ ಸಹ ಎಲ್ಲ ಅವ್ರ ತಂಡದವ್ರಿಗೆ ಸಹ ನಾನು ಅಭಿನಂದಿಸಲು ಇಷ್ಟಪಡ್ತಿದ್ದೀನಿ. ಡಿಸ್ಟ್ರಿಕ್ಟ್ ಗವರ್ನರ್ ವಿಷಯದಲ್ಲಿ ಹೇಳಿದರೆ ಅವರು ಎಷ್ಟು ವರ್ಷ ಎಲ್ಲ ಮಾಡಿದ್ದಾರೆ, ಇಷ್ಟು ಇವತ್ತನ ಇಷ್ಟ ಏನು ಮಾಡಿದ್ದಾರೆ, ಎಲ್ಲ ಅತ್ಯುತ್ತಮ ಆಗಿದೆ, ಯಶಸ್ವಿಯಾಗಿದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅದ್ರ ಜೊತೆಗೆ ಮುಂದಿನ ದಿವಸ ಅದೆಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. IPDG ಮೆಲ್ವಿನ್ ಡಿಸೋದ ಗೊತ್ತು, ದ ಡೈನಮಿಕ್ ಲೀಡರ್. ಲಾಸ್ಟ್ ಇಯರ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇಯರ್ ವಿ ಹ್ಯಾಡ್, ಆ್ಯಂಡ್ ವಿತ್ 2 and 3 members ಆ್ಯಂಡ್ ದ ಫ್ರೂಟ್ಫುಲ್ ಇಯರ್. ಮೈ ಕಾಂಪ್ಲಿಮೆಂಟ್ಸ್ ಟು ಯು ಲಯನ್ ಮೆಲ್ವಿನ್. ರೀಜನ್ ಚೇರ್ಪರ್ಸನ್ ವೆಂಕಟೇಶ್ ಹೆಬ್ಬಾರ್ ವಿಶ್ವೇಶ್ವರ ಅವರು ಸಹ ಇವತ್ತು ನೋಡಿದಾರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ಮತ್ತು ಅವ್ರದ್ದೆಲ್ಲ ಕ್ಲಬ್ ಒಳ್ಳೆ ಲೀಡ್ ಮಾಡ್ತಿದ್ದಾರೆ. ಹಾಗೆ ಅವ್ರದ್ದು ರೀಜನ್ ಕಾನ್ಫರೆನ್ಸ್ ಉನ್ನತಿ ಸಹ ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಬಂಧುಗಳೇ, ನಾನು ಲಯನ್ಸ್ ಕ್ಲಬ್ ಮಂಗಳೂರಿಂದ, ನಮ್ಮ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳೂರು ಲಯನ್ ಗೋವರ್ಧನ್ ಶೆಟ್ಟಿ ಅಂತ, ಕಳೆದ 30 ವರ್ಷದಿಂದ ನಾನು ಲಯನ್ಸ್ ಸೇರಿದ್ದೇನೆ. ಲಯನಿಸಮಲ್ಲಿ ಹಾಗೆ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಕ್ಲಬ್ ಲೆವೆಲ್ ಆಗಲಿ ನಾನು ಕೆಲವು ಕ್ಯಾಬಿನೆಟ್ ಪೋಸ್ಟ್ ಮತ್ತು ಕ್ಲಬ್ ಪೋಸ್ಟ್ ತಗೊಳ್ಳಿದ್ದೇನೆ. 2019-20 ಮತ್ತು 21-22 ಅಲ್ಲಿ 2 ಸಲ ನಾನು ಸೆಕೆಂಡ್ VDG ಪೋಸ್ಟಿಗೆ ನಾನು ನಿಂತಿದ್ದೆ, ಬಟ್ ನಾನು ಸೋತಿದ್ದೆ.
ಸೊ ಇದು ಥರ್ಡ್ ಆ್ಯಂಡ್ ಫೈನಲ್ ಟೈಮ್ ನಾನು ಸೆಕೆಂಡ್ VDG ಪೋಸ್ಟ್ ಎಲೆಕ್ಟಿಗೆ ನಿಲ್ತಾ ಇದ್ದೇನೆ. ನಾಡ್ದು ಏಪ್ರಿಲ್ 5th 6th ಡಿಸ್ಟ್ರಿಕ್ಟ್ ಕನ್ವೆನ್ಷನಲ್ಲಿ ಇಲೆಕ್ಷನ್ ನಡೀಲಿಕ್ಕಿದೆ. ಸೊ ನಿಮ್ಮದೆಲ್ಲ ಪ್ರೀತಿ ಆಶೀರ್ವಾದ ಸಹಕಾರದಿಂದ ನನ್ನ ಈ 3ನೇ ಸಲ ನನ್ನ ಕೈ ಜೋಡಿಸಿ ನನ್ನ ಎಲೆಕ್ಟ್ ಮಾಡಿ 2025-26 ಸೆಕೆಂಡ್ VDG ಎಲೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತಾಯಿದ್ದೇನೆ. ಸೊ ನನಗೆ ಅವಕಾಶಕ್ಕೆ ವಂದಿಸ್ತಾ ಲಾಂಗ್ ಲಿವ್ ಲಯನಿಸಮ್. ಸಭಾಧ್ಯಕ್ಷರು, ನನ್ನ ಕ್ಲಬ್ಬಿನ ಅಧ್ಯಕ್ಷರಾದ ಬಿ ಶಿವಪ್ರಸಾದ್ ಅವರೇ, ನನ್ನ ಪ್ರಾಂತ್ಯದ ವಿವಿಧ ಕ್ಲಬ್ಬಿನ ಅಧ್ಯಕ್ಷರುಗಳಾದ ಅಲಂಗಾರನ ಜಯಚಂದ್ರ ಮೇಡಮ್ ಹಾಗೂ ಗುರುಪುರದ ಮಹೇಶ್ ಶೆಟ್ಟಿ ಅವರೇ, ವೇಣೂರಿನ ಹರೀಶ್ ಕುಮಾರ್ ಅವರೇ, ಸುಲ್ಕೇರಿಯ ರವಿ ಶೆಟ್ಟಿ ಹಾಗೂ ಮುಚ್ಚೂರಿನ ಅನಿತರವರೇ, ಹಾಗೂ ನನ್ನ ಪ್ರಾಂತ್ಯದ ಸರ್ವ ಪದಾಧಿಕಾರಿಗಳೇ, ಅಲ್ಲದೆ ಜಿಲ್ಲಾ ರಾಜ್ಯಪಾಲರಾದ BM ಭಾರತಿಯವರೇ, IPDG ಮೆಲ್ವಿನ್ ಡಿಸೋಜರ್ ಅವರೇ, ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಮಾಜಿ ರಾಜ್ಯಪಾಲರುಗಳೇ, ಹಾಗೂ ಜಿಲ್ಲೆಯ ವಿವಿಧ ಕ್ಲಬ್ಗಳ ಪದಾಧಿಕಾರಿಗಳೇ, ವಿಶೇಷವಾಗಿ ಡಿಸ್ಟ್ರಿಕ್ಟ್ 317C ಇಂದ ಬಂದ ಪಡುಬಿದ್ರೆ ಹಾಗೂ ಮುಣ್ಕೂರು ಕಡಲಯ ಪದಾಧಿಕಾರಿಗಳೇ, ಹಾಗೂ ನನ್ನ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಮುಲ್ಕಿ ಹಾಗೂ ನನ್ನ ಸಹ ಪ್ರಾಂತ್ಯಾಧ್ಯಕ್ಷರಾದ ಸುಜಿತ್ ಸಾಲ್ಯಾನ್ ನನ್ನ ಸ್ಪಾನ್ಸರ್ ಕೂಡ ಹೌದು, ಅಲ್ಲದೆ ಮುಲ್ಕಿಯ ಸರ್ವ ಸದಸ್ಯರೇ, ಹಾಗೂ ನಾನು ಅಡ್ರೆಸ್ ಮಾಡಬೇಕಾದ್ರೆ ನಾನು ಬಸ್ ಕಂಡಕ್ಟರ್ ಯಾಕೆ ಆಗಬಾರ್ದಿತ್ತು ಅಂತ ಒಂದು ಯೋಚನೆ ಮಾಡ್ತಾಯಿದ್ದೇನೆ. ಯಾಕಂದರೆ ಕೂಳೂರು, ಕರ್ನೀರು, ಕಾವೂರು, ಲೇಡಿ ಹಿಲ್, ಕಿನ್ನಿಗೋಳಿ ಅಂಥೇಳಿ ಸಾಧಾರಣ ಒಂದು 25ಕ್ಕೂ ಅಧಿಕ ಕ್ಲಬ್ಗಳಿಂದ ಬಂದಂಥ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ, ಲಯನ್ಸ್ ಬಂಧುಗಳೇ, ಹಾಗೂ ದೂರದ ಮಾಣಿಯಿಂದ ಬಂದಂಥ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಅಲ್ಲದೆ ವಿಶೇಷವಾಗಿ ನನ್ನ ಮೇಲೆ ಪ್ರೀತಿಯನ್ನಿಟ್ಟು ಬಂದಂಥ ಚಿಕ್ಕಮಗಳೂರಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಅಲ್ಲದೆ ZC ವೆಂಕಟೇಶಣ್ಣ ಹಾಗೂ ಕಳೆದ ಬಾರಿ ಅಧ್ಯಕ್ಷರಾದ ರಮೇಶ್ರವರೇ. ಯಾಕಂದರೆ ಇವರ ಹೆಸರು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇನ್ನು ಮುಂದೆ ಹೇಳ್ತೀನಿ ನಾನು. ಅನೇಕ ಲಯನ್ಸ್ ಬಂಧುಗಳೇ, ನನಗೆ ಒಂದು ಕಡೆಯಲ್ಲಿ ಮಾತು ಬರ್ತಾ ಇಲ್ಲ, ಒಂದು ಕಡೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನನ್ನ ಕರೆಗೆ ಹೋಗೊಟ್ಟು ಎಲ್ಲ ಸರ್ವ ಸದಸ್ಯರು ಬಂದಿದ್ದೀರಿ, ನಿಜಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನನ್ನ ಪ್ರಾಂತ್ಯದ ಎಲ್ಲ ಕ್ಲಬ್ಗಳು ಅತ್ಯುತ್ತಮ ಸೇವೆ ಮಾಡ್ತಾಯಿದೆ. ಅಲ್ಲದೆ ನಾನು ಮೊದಲಿಗೆ ನನ್ನ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಈ ಬಾರಿ ನನ್ನ ಪ್ರಾಂತ್ಯದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದೆ. ಖಂಡಿತ ಸರ್, ನಾವು ಇದ್ದೇವೆ, ನಿಮ್ಮೊಂದಿಗಿದ್ದೇವೆ, ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತೇಳಿ. ಯಾಕಂತೇಳಿದ್ರೆ ನನ್ನೊಂದು ಕನಸಿತ್ತು, 9 ಕ್ಲಬ್ಗಳನ್ನು ಸೇರಿ ಒಂದು DG ವಿಸಿಟ್ ಮಾಡಬೇಕು ಅಂತೇಳಿ. ಅದು ನಾನೊಂದು ವಿಶೇಷವಾಗಿ ಮಾಡಬೇಕು ಅಂತೇಳಿ ಕನಸು ಕಂಡಿದ್ದೆ. ಬಟ್ 2 ಸೀನಿಯರ್ ಕ್ಲಬ್ಗಳಿರೋದ್ರಿಂದಾಗಿ ಮಾಡಲಿಕ್ಕಾಗಲಿಲ್ಲ. ಬಟ್ ಓಕೆ, ಉಳಿದ 7 ಕ್ಲಬ್ನವರು ನನ್ನ ಕೋರಿಕೆಯನ್ನು ಇದು ಮಾಡಿ ನನ್ನೊಂದಿಗೆ ಸೇರಿ ಸೇವಾ ಕಾರ್ಯಕ್ರಮ ಮಾಡಿದೆ. ಯಾಕಂತೇಳಿದ್ರೆ ಈ ಥರ ಸೇವೆ ಮಾಡೋದ್ರಿಂದಾಗಿ ಎಲ್ಲರ ಸಮಯ ಉಳಿತಾಯ ಆಗ್ತದೆ, ಹಣದ ಉಳಿತಾಯ ಸಹ ಆಗುತ್ತದೆ. ಮತ್ತು ಕೆಲವು ಕ್ಲಬ್ಗಳೆಲ್ಲ ಪೊಟೆನ್ಷಿಯಲಿ ಯಾವುದೇ ಸೇವಾ ಕಾರ್ಯಕ್ರಮ ಮಾಡೋದಾಗಲಿ ಅಥವಾ DG ವಿಸಿಟ್ ಮಾಡೋದನ್ನು ಮಾಡೋದಕ್ಕೆ ಸ್ವಲ್ಪ ಅನನುಕೂಲವಿರೋದರಿಂದಾಗಿ ಇದನ್ನು ಮಾಡಲೇಬೇಕು ಅಂತೇಳಿ ನಾನೊಂದು ನಿರ್ಧಾರ ಮಾಡಿದ್ದೆ. ಅದಕ್ಕೆ ಎಲ್ಲರೂ ಸಹಕಾರವನ್ನು ನೀಡಿದರು. ಸರ್, ನೀವೇನು ಹೇಳ್ತೀರಾ ಹಾಗೆ, ನಾವು ಖಂಡಿತ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿದರು. ಅದು ಮಾತ್ರ ಅಲ್ಲ, ನಿಮ್ಮೊಂದಿಗೆ ಇನ್ನು ಮುಂದಿನ ನಿಮ್ಮ ನಾಯಕತ್ವದ ಬಗ್ಗೆಯೂ ನಿಮ್ಮೊಂದಿಗಿದ್ದೇವೆ ಅಂತೇಳಿ ಹೇಳಿದರು. ನನ್ನ ಬೆನ್ನು ತಟ್ಟಿ ಹರಿಸಿದ ಎಲ್ಲ ನನ್ನ ಪ್ರಾಂತ್ಯದ ಎಲ್ಲ ಸರ್ವ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ವಿಶೇಷವಾಗಿ ಕಳೆದ 10 ವರ್ಷದಿಂದ ನಾನು ಲಯನ್ಸ್ನ ವಿವಿಧ ಹುದ್ದೆಗಳನ್ನು ನಿಭಾಯಿಸ್ತಾ ಬಂದಿರುತ್ತೇನೆ. ಅಲ್ಲದೆ ಈ ಬಾರಿ ಪ್ರಾಂತ್ಯ 11ರ ಪ್ರಾಂತ್ಯಾಧ್ಯಕ್ಷನಾಗಿದ್ದೇನೆ. ನಾನು ಅನೇಕ ವಿಶೇಷತೆಗಳನ್ನು ಯೋಚಿಸ್ತಾ ಇದ್ದೇನೆ, ಅನೇಕ ವಿಶೇಷತೆಗಳನ್ನು ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ತರಬೇಕಂತ ಯೋಚಿಸ್ತಾ ಇದ್ದೇನೆ. ನಾನು ಲಯನ್ಸ್ ಜೀವನದ ಬಗ್ಗೆ 1-2 ಮಾತುಗಳನ್ನು ಹೇಳಲೇಬೇಕು. ನಾನು ನನ್ನ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಮುಲ್ಕಿಯ ಅಧ್ಯಕ್ಷನಾಗಿರುವಾಗ ನಾನು
MJF ಮಾಡಿದೆ. ಅಲ್ಲದೆ ನನ್ನ ಮಗಳು ಅವಳ ಪಾಕೆಟ್ ಮನಿಯನ್ನು ತಂದು ನಮ್ಮ ಗವರ್ನರ ಕೈಯಲ್ಲಿ, ನಮ್ಮ ಗೋಮ್ ಸರ್ ಕೈಯಲ್ಲಿ ತಂದು ಕೊಟ್ಟಲು. ಸರ್ ಇದು ನನ್ನ ಇದೇ ವೇದಿಕೆಯಲ್ಲಿ ಗೋಮ್ ಸರ್ ಹತ್ರ ಕೊಟ್ಟರು, ಇದು ನನ್ನ ಪಾಕೆಟ್ ಮನಿ, ಇದು ನೀವು ನನಗೆ LCFಗೆ ಕೊಡಬೇಕು ಅಂತ ಹೇಳಿದರು. ಬಟ್ ಆಗ ಕ್ಯಾಂಪೇನ್ 100 ಅಂತೇಳಿ ಒಂದು ಇದು ನಡೀತಾ ಇತ್ತು, ಅದಕ್ಕೆ ಅದನ್ನು ಕೊಟ್ಟಲು. ಆಗ ನಾನೊಂದು ಆವತ್ತು ಬೆಳಿಗ್ಗೆ ಫೋನ್, ಅದರ ಮೊದಲು ನಾನು ಯಾವತ್ತೂ ಗೋಮ್ ಸರ್ ಹತ್ರ ಹೇಳಿಲ್ಲ. ಬೆಳಿಗ್ಗೆ ನಮ್ಮದು ನವಂಬರ್ 2ಕ್ಕೆ ಯಾವಾಗಲೂ DG ವಿಸಿಟ್ ಆಗ್ತಿತ್ತು. ನಾನು ನವಂಬರ್ 2ರ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಒಂಜಿ ಎಂಕಲ್ನ ಕ್ಲಬ್ ಒಂಜಿ MJF ಮಲ್ಪರೆ ಉಂಡು ಆಪುಂಡಾಗಿ ಹೇಳಿದೆ. ಎಂಕ್ಲ ಕರೆಕ್ಟ್ ಗೊತ್ತಿದ್ದೆ ನಾನು ಕೇಳಿ ಬಂದ್ಪೆ ಅಂತ ಹೇಳಿದರು. ಅವರು ವಂಶೀಧರ್ ಅವ್ರ ಹತ್ರ ಕೇಳಿದರು, ಆಗ್ತದೆ ಅಂತ ಹೇಳಿದರು. ಆಗಲೇ ನಾನು $1,000 ನೀಡಿ ಕ್ಲಬ್ MJF ಮಾಡಿದೆ. ಆಗಲೇ ಅವರು ಹೇಳಿದರು, ನೀವು ಕೊಟ್ಟಂಥ ದುಡ್ಡು ಎಲ್ಲಿಗೆ ಹೋಗೋದಿಲ್ಲ, ಯಾಕಂತೇಳಿದ್ರೆ ನಮ್ಮ IPDG ಮೆಲ್ವಿನ್ ಸರ್ ಹೇಳ್ತಾರೆ, ವಾಟ್ ಗಿವ್ಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತೇಳಿ. ಅದೇ ಥರ ವಿದಿನ್ 15 ದಿವಸದಲ್ಲಿ ನಮ್ಮ ಸುರತ್ಕಲ್ಲಲ್ಲಿ ನಡೆದ ದೀಪಾವಳಿ ಸೆಲೆಬ್ರೇಷನ್ನಲ್ಲಿ ನನ್ನ ಧರ್ಮಪತ್ನಿಗೆ ಒಂದು MJF ಬಂತು. ಅದಕ್ಕೋಸ್ಕರ ನನಗೆ ತುಂಬ ಸಂತೋಷ ಆಯಿತು. ಯಾಕಂತೇಳಿ ನಾವು ಕೊಟ್ಟದ್ದು ಎಲ್ಲಿಗೆ ಹೋಗೋದಿಲ್ಲ. ಅದನ್ನು ನಮ್ಮ ಗೋಮ್ ಸರ್ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದು ಮಾಡಿದರು, ಪ್ರಚಾರ ಮಾಡಿದರು. ಆಮೇಲೆ ನಾನು ಇದೇ ಗೋಮ್ ಸರ್ ಒಟ್ಟಿಗೆ ನಮ್ಮ ಇಸಾಮಿಗೆ ಹೋದೆ. ಇಸಾಮೆಯಲ್ಲಿ ನನ್ನನ್ನು ನಿಲ್ಲಿಸಿ ಅಲ್ಲಿ ಒಂದು 2-3 ಸಿಂಗಿನವರೆಲ್ಲ ಇರುವಾಗ ಹೇಳಿದರು, ದಿಸ್ ಈಸ್ ಅ ಪರ್ಸನ್ I told day before yesterday, I told about this person only. This is the person he gives family MJF and all. ನನಗೆ ತುಂಬ ಸಂತೋಷ ಆಯಿತು. ಸರ್ ಆವತ್ತಿಂದಲೇ ನಾನು ನಿರ್ಧಾರ ಮಾಡಿದೆ, ವರ್ಷಕ್ಕೊಂದು MJF ಕೊಡಬೇಕು ಅಂತೇಳಿ. ಅದನ್ನು ಈಗಲೂ ಮಾಡ್ತಾ ಇದ್ದೇನೆ. ಅದನ್ನು ಮುಂದುವರೆದಾಗೆ ಈಗ ಪ್ರಸ್ತುತ ನಾನು $13,000 ಅಂತಾರಾಷ್ಟ್ರೀಯಕ್ಕೆ ನೀಡಿರುವೆ. ಇದು ನನಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂತೇಳಿ ಅದು ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತದೆ ಅಂತೇಳಿ ನನಗೆ ಖಂಡಿತ. ಯಾಕಂತೇಳಿ ಅದು ಹೋಗುವಂಥ ಕಾಸ್ ತುಂಬ ಬಡ ಜನರಿಗೆ ಹೋಗುವಂಥ ಕಾಸ್ ಅದು. ಆದ್ದರಿಂದಾಗಿ ಅದು ನನಗೆ ತುಂಬ ಸಪೋರ್ಟ್ ಮಾಡ್ತದೆ. ಆದ್ದರಿಂದಾಗಿ ನಾನು MJFಗೆ ಡೋನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಬಾರಿಯ ಹೊಸ ಏನು ಥೀಮ್ ಏನಂತೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಫ್ಯಾಮಿಲಿ PMJF ಇಷ್ಟರವರೆಗೆ ಇರಲಿಕ್ಕಿಲ್ಲ ನನಗೆ ತಿಳಿದ ಮಟ್ಟಿಗೆ. ಇವತ್ತು ಫ್ಯಾಮಿಲಿ PMJF ಅನ್ನು ನಾನು ಡಿಕ್ಲೇರ್ ಮಾಡ್ತಿದ್ದೇನೆ. ನನ್ನ 2 ಮಕ್ಕಳನ್ನು ಫ್ಯಾಮಿಲಿ PMJF ಆಗಿ ಇದು ಮಾಡ್ತಿದ್ದೇನೆ. ಆ ಚೆಕ್ಕನ್ನು ನಾನು ಇವತ್ತು ಡಿಸ್ಟ್ರಿಕ್ಟ್ ಗವರ್ನರ್ಗೆ ನೀಡ್ತಿದ್ದೇನೆ. ನನ್ನ ಅನೇಕ ಯೋಚನೆಗಳಿದೆ. ನನ್ನ ಅನೇಕ ಯೋಚನೆಗಳಿಗೆ ಅಂದರೆ ನಾನು ನೆಕ್ಸ್ಟ್ ಈಗ ಸೆಕೆಂಡ್ VDG ಇಲೆಕ್ಷನಿಗೆ ನಿಲ್ಲಬೇಕಂತೇಳಿ ನಮ್ಮ ಪ್ರಾಂತ್ಯದ ಸದಸ್ಯರಲ್ಲಿ ಹೇಳಿದೆ. ಖಂಡಿತ ಸರ್, ನೀವು ನಿಲ್ಲಿ, ನಾವು ನಿಮ್ಮೊಂದಿಗೆ ಇದ್ದೇವೆ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ನಾವು ನಿಮ್ಮೊಂದಿಗೆ ಜೊತೆಗೆ ಇದ್ದೇವೆ ಅಂತೇಳಿ ಬೆನ್ನು ತಟ್ಟಿದವರು ನನ್ನ ಪ್ರಾಂತ್ಯದವರು. ಅಲ್ಲದೆ ದೂರದ ಚಿಕ್ಕಮಗಳೂರಿನವರು ಎಲ್ಲ ಸರ್ವ ಸದಸ್ಯರು ನನ್ನೊಂದಿಗೆ ಇದ್ದಾರೆ ಅಂತೇಳಿ ಭಾರಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಸಹ ಅಷ್ಟು ದೂರದಿಂದ ವೆಹಿಕಲ್ ಮಾಡಿಕೊಂಡು ಬಂದಿದ್ದೀರಿ. ನಿಜಕ್ಕೂ ಅಭಿನಂದನೆಗಳು ಸರ್. ನಿಮ್ಮ ಸಹಕಾರ ಆಶೀರ್ವಾದ ಯಾವಾಗಲೂ ಹೀಗೇ ಇರಲಿ ಅಂತ ಹೇಳ್ತಾ, ಅಲ್ಲದೆ ನನ್ನ ಕರೆಗೆ ಹೋಗೊಟ್ಟು ಬಂದಂಥ ಸರ್ವ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರಲ್ಲಿ ನನ್ನನ್ನು ದ್ವಿತೀಯ ರಾಜ್ಯಪಾಲರ ಹುದ್ದೆಗೆ ನೇಮಿಸಬೇಕಾಗಿ ಹೇಳುತ್ತಾ, ತಮ್ಮ ಮತವನ್ನು ನೀಡಿ ನನ್ನನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳಲು ಕಳಕಳಿಯಲ್ಲಿ ವಿನಂತಿ ಮಾಡುತ್ತಾ, ಅವಕಾಶಕ್ಕಾಗಿ ವಂದನೆಗಳು. ಲಾಂಗ್ ಲಿವ್ ಲೈನಿಸಮ್. ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೇವೆ. ಧನ್ಯವಾದ ಸಮರ್ಪಣೆಯ ಮೊದಲು ಇಂದಿನ ಈ ಕಾರ್ಯಕ್ರಮದಲ್ಲಿ ಸೇವಾ ಸಪ್ತಮಿಯಲ್ಲಿ 7 ಜನ ಲಕ್ಕಿ ಡೆಲಿಗೇಟ್ಸ್ಗಳನ್ನು ಆರಿಸುವಂಥ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮೊದಲು ನಾನು ವೇದಿಕೆಗೆ ಲಯನ್ PV ಅನಿಲ್ ಕುಮಾರ್ ಹಾಗೂ ಲಯನ್ ಸುಧೀರ್ ಬಾಳಿಗ ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಲಯನ್ PV ಅನಿಲ್ ಕುಮಾರ್ ಅವರು ತಮ್ಮ ವೈವಾಹಿಕ ಜೀವನದ 25 ಸಂವತ್ಸರಗಳನ್ನು ಕಳೆದು ಇಂದು ತಮ್ಮ ವೈವಾಹಿಕ ಜೀವನದ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಲಯನ್ ಸುಧೀರ್ ಬಾಳಿಗ ಅವರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಕೇಕ್ ಕಟ್ ಮಾಡುವುದರ ಮೂಲಕ ಅವರಿಗೆ ಅವರ 7 ಜನ್ಮದಲ್ಲೂ ಸುಖ, ಸಮೃದ್ಧಿ, ಸಂಪತ್ತು ದೊರೆಯಲಿ ಎನ್ನುವಂಥ ಆಶಯವನ್ನು ತಮ್ಮೆಲ್ಲರ ಪರವಾಗಿ, ಇಡೀ ಲಯನ್ಸ್ ನಾಯಕರ ತಂಡದ ಪರವಾಗಿ, ಲಯನ್ಸ್ಗಳ ಪರವಾಗಿ, ಹಾಗೆ ಲಯನೇತರ ಬಂಧುಗಳ ಪರವಾಗಿ ನಾನು ಆಶಿಸ್ತಾ ಇದ್ದೇನೆ. ತಿಳಿಸ್ಕೊಳ್ಳುವಂಥ ಸುಧೀರ್ ಬಾಳಿಯವರಿಗೆ ತಮ್ಮ ಕರತಾಳದ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀರಿ. ಧನ್ಯವಾದಗಳು. ಹೀಗೆ when I let you walk into my heart.
congratulations and celebrations when I tell everyone that you're in love with me. Congratulations and jubilations. I want the world to know I'm happy as can be. I was afraid that maybe you thought you were above me, that I was only fooling myself to think you'd love me. But then tonight you said you couldn't live without me. The roundabout me. ಜೀವನದ ಬೆಳ್ಳಿ ಹಬ್ಬ ಹಾಗೂ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಂಥ ಇಬ್ಬರು ಲಯನ್ ನಾಯಕರುಗಳಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ, ಮಾನ್ಯ ರಾಜ್ಯಪಾಲರು ಚೀಟಿಯನ್ನು ಎತ್ತಿ ದಯವಿಟ್ಟು ನಂಬರನ್ನು ತಿಳಿಸಿ, ನಾನು ಅವರ ಹೆಸರನ್ನು ಕರೀತೇನೆ. ಫಸ್ಟ್ ಲಕ್ಕಿ ನಂಬರ್ 162 ಇಟ್ಕೊಳ್ಳಿ. 162 ಇಸ್ ಲಯನ್ ಸತೀಶ್ ಕುಮಾರ್. ಲಯನ್ ಸತೀಶ್ ಕುಮಾರ್ 162 ಲಯನ್ ಸತೀಶ್ ಕುಮಾರ್. ನೆಕ್ಸ್ಟ್ ಲಕ್ಕಿ ನಂಬರ್ 199 199 ಲಯನ್ ತುಲಾರ್ ರೈ ಮಿಲಗ್ರೀಸ್. ನೆಕ್ಸ್ಟ್ ಲಕ್ಕಿ ನಂಬರ್ 21 ಯೋಗೀಶ್ ಪಿ. ಸುಲ್ಕೇರಿ ಕ್ಲಬ್ಬಿನ ಯೋಗೀಶ್ ಪಿ. ನೆಕ್ಸ್ಟ್ ಲಕ್ಕಿ ನಂಬರ್ 62 62 ರೆಜಿನಾಲ್ಡ್ 62 ರೆಜಿನಾಲ್ಡ್. ನೆಕ್ಸ್ಟ್ ಲಕ್ಕಿ ನಂಬರ್ 87 ಜಗನ್ ಮೋಹನ್ ದಾಸ್ ಬಪ್ಪನಾಡು ಇನ್ಸ್ಪೈರ್. ನೆಕ್ಸ್ಟ್ ನಂಬರ್ 36 ಲಿಯೋ ರೋವಿನ್ ಡಿಸೋಜಾ. And the last number 190 is ಅಲಂಗಾರ್ ಕ್ಲಬ್ಬಿನ ಲಯನ್ ರೊನಾಲ್ಡ್ ಕಾರ್ಡೋಸಾ. ರಿಜಿಸ್ಟ್ರೇಷನಲ್ಲಿ 251 ಎಂಟ್ರಿಗಳಾಗಿದ್ದಾವೆ. ಅದರಲ್ಲಿ 7 ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡಿದ್ದೇವೆ. ಒನ್ ಎಕ್ಸ್ಟ್ರಾ ನಂಬರ್ 84 ಬಪ್ಪನಾಡು ಇನ್ಸ್ಪೈರ್ನ ಹೊರತುಪಡಿಸಿ ಒಂದು ಎಕ್ಸ್ಟ್ರಾ ನಂಬರ್ನ ಕೊಡ್ತಾ ಇದ್ದೇವೆ. ಬಪ್ಪನಾಡು ಇನ್ಸ್ಪೈರ್ ಹೋಸ್ಟ್ ಕ್ಲಬ್ ಆಗಿರೋದ್ರಿಂದ 84 ಈಸ್ ಸುಮತಿ. ಸೇವಾ ಸಪ್ತಮಿಯ ಕೊನೆಯ ಹಂತ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಅಂದಗೊಳಿಸಿದಂಥ ಸರ್ವರಿಗೂ ಸೇವಾ ಸಪ್ತಮಿಯ ಅಂಗವಾಗಿ ಧನ್ಯವಾದವನ್ನು ತಿಳಿಸುವಂಥ ಕಾರ್ಯಕ್ರಮ. ಅದಕ್ಕಾಗಿ ತಯಾರಾಗ್ತಾ ಇದ್ದಾರೆ ದಯಾನಂದ್ ಭಂಡಾರಿ. ನಮಸ್ಕಾರ. ಈ ಒಂದು ಅತ್ಯದ್ಭುತ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಂತಹ ಇನ್ಸ್ಪೈರ್ ಕ್ಲಬ್ ಮುಲ್ಕಿ ಇರ ಅಧ್ಯಕ್ಷರಾದ ಹಾಗೂ ಅವರೊಟ್ಟಿಗೆ ಸಹಕರಿಸಿದಂಥ 7 ಕ್ಲಬ್ಬಿನ ಅಧ್ಯಕ್ಷರು ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಹೆಮ್ಮೆಯ ರಾಜ್ಯಪಾಲರಂಥ ಭಾರತ್ ಬಿ ಎಂ ಮೇಡಮ್, ನಿಮಗೆ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಕಾಣಿಸಿಕೊಟ್ಟಂತಹ ನಮ್ಮ IPDG ಮೆಲ್ವಿನ್ ಸರ್ ತಮಗೂ ಕೂಡ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಆದಂಥ ಗೀತಾ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿ, ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂಥ ನಮ್ಮ ರೀಜನ್ನ ನಾಯಕರಾದಂಥ ಶ್ರೀಯುತ ವೆಂಕಟೇಶ್ ಹೆಬ್ಬಾರ್ ಇವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ವಲಯಾಧ್ಯಕ್ಷರಾದ ರೋಷನ್ ಡಿಸೋಜಾ ಹಾಗೂ ಉಮೇಶ್ ಶೆಟ್ಟಿ ಹಾಗೂ ನಮ್ಮ ವೇದಿಕೆಯಲ್ಲಿರುವಂಥ ಬೇರೆ ಕ್ಲಬ್ಬಿನ ಇತರ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯದರ್ಶಿಯವರಿಗೆ, ಖಜಾಂಚಿಯವರಿಗೆ, ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ IPDG ಅವರಿಗೆ ಹಾಗೂ ಎಲ್ಲ
ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಹೇಳದೆ ಒಂದೇ ಮಾತಿನಲ್ಲಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಸರ್ ಯಾರು? ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿರೋ ನಿಮಗೆ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಸಭೆಯನ್ನು ಮುಂದೂಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಪ್ಪನಾಡು ಇನ್ಸ್ಪೈರಿಂದ ಊಟೋಪಚಾರ ಹಾಗೂ ಫೆಲೋಶಿಪ್ಪಿಗಾಗಿ ಮುಂದೂಡುತ್ತಿದ್ದೇನೆ. ಪೂರ್ವಕವಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಧನ್ಯವಾದ.